ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ ಟಿವಿ. ಜಸ್ಟಿಸ್ ವಿಜಯಂಬೂರು ವಿಶೇಷ ಮಾಲಿಕೆಯಲ್ಲಿ ಇವತ್ತಿನ ಚರ್ಚೆ ವಿಷಯ ಪುರಾತತ್ವ ಪರದಾಟ. ಕರ್ನಾಟಕದಲ್ಲಿ ಈ ವಸ್ತು ಸಂಗ್ರಹಾಲಯಗಳಿರ್ಬೋದು ಅಥವಾ ಬೇರೆ ಬೇರೆ ಪುರಾತತ್ವ ವಿಚಾರಗಳನ್ನು ನೋಡಿಕೊಳ್ಳಿಕ್ಕೆ ಅಂತಲೇ ಕರ್ನಾಟಕ ಸರ್ಕಾರ ಒಂದು ಇಲಾಖೆಯನ್ನು ಮಾಡಿದೆ. ಅದು ಪುರಾತತ್ವ ಇಲಾಖೆ. ಇದು ಕೇಂದ್ರ ಸರ್ಕಾರದಲ್ಲೂ ಇದೆ, ರಾಜ್ಯ ಸರ್ಕಾರದಲ್ಲೂ ಇದೆ. ಪುರಾತತ್ವ ಇಲಾಖೆಯಲ್ಲಿ ಪರದಾಡ್ತಿರೋ ಅಧಿಕಾರಿಗಳು, ಸರ್ಕಾರದ ಅನುದಾನದ ಖಜಾನೆ ಖಾಲಿ ಖಾಲಿ, ಐತಿಹಾಸಿಕ ತಾಣಗಳ ನಿರ್ವಹಣೆಗೆ ನೀಡುತ್ತಿಲ್ಲ ಒತ್ತು, ಆದಾಯದ ಕಡೆಗೆ ಗಮನ ಹರಿಸದೆ ಸಂಪೂರ್ಣ ನಿರ್ಲಕ್ಷ್ಯ, ಬೇಕಾಬಿಟ್ಟಿಯಾಗಿ ಅನುದಾನದ ಹಣ ಬಳಕೆ. CAG ವರದಿಯಲ್ಲಿ ಪುರಾತತ್ವ ಇಲಾಖೆಗೆ ತರಾಟೆ. ಪುರಾತತ್ವ ಇಲಾಖೆಯಲ್ಲಿ ಆ ಥರದ ಒಂದು ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳು ಅಂಥೇಳಿ ಯಾವುದೂ ಇರೋದಿಲ್ಲ. ಆದರೆ ಇರುವಂಥ ಏನು ಪ್ರಾಕ್ತ ವಸ್ತು ಸಂಗ್ರಹಾಲಯಗಳೇನಿರ್ತವೆ ಅಥವಾ ಪುರಾತತ್ವ ವಸ್ತುಗಳೇನಿರ್ತವೆ ಅವೆಲ್ಲವುಗಳನ್ನು ಒಂದು ರೀತಿ ನಾಜೂಕಾಗಿ ಅಚ್ಚುಕಟ್ಟಾಗಿ ಶಿಸ್ತಿನಿಂದ ನೋಡ್ಕೊಳ್ಬೇಕು ಅಂಥೇಳಿ ಪ್ರತಿ ವರ್ಷ ಈ ಇಲಾಖೆಗೆ ಅನುದಾನವನ್ನು ಬಿಡುಗಡೆ ಮಾಡಲಾಗುತ್ತೆ. ಬಜೆಟ್ನಲ್ಲಿ ಇಂತಿಷ್ಟು ಹಣ ಅಂಥೇಳಿ ಈ ಒಂದು ಮೀಸಲನ್ನು ಇಡಲಾಗುತ್ತೆ. ಕಳೆದ 2017-18ರಿಂದ 2021-22ರವರೆಗೆ ಈ ಇಲಾಖೆಯಲ್ಲಿ ದೊಡ್ಡ ಅವಾಂತರವೇ ನಡೆದು ಹೋಗಿದೆ. ಯಾಕೆ ಹೀಗೆ ಅವಾಂತರಗಳಾಗುತ್ತೆ ಅಂತ ಹೇಳಿ ನೋಡಿದ್ರೆ, ಇಲ್ಲಿ ಯಾವ ಅಧಿಕಾರಿಗಳು ಕೂಡ ಸರಿಯಾಗಿ ಜವಾಬ್ದಾರಿಯಿಂದ ನಡೆದುಕೊಂಡಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಏನೇನು ಆಗ್ತಾ ಇದೆ ಇಡೀ ಇಲಾಖೆಯಲ್ಲಿ ಅಂತ ಹೇಳಿ CAG ಒಂದು ವರದಿಯನ್ನು ಸಿದ್ಧಪಡಿಸಲಿಕ್ಕೆ ಮುಂದಾಗುತ್ತೆ. CAG ವರದಿ ಯಾವಾಗ ಸಿದ್ಧಪಡಿಸಲಿಕ್ಕೆ ಮುಂದಾಗುತ್ತೋ ಆಗ ಇಲ್ಲಿಯ ಭಯಾನಕ ಸತ್ಯಗಳು ಹೊರಗಡೆ ಬೀಳ್ತವೆ. ಇಡೀ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಏನು ಈ ನಾಗರಿಕ ಪ್ರಪಂಚ ಶುರುವಾದಾಗಿನಿಂದ ಇಲ್ಲಿಯವರೆಗೆ ಹಲವಾರು ಪುರಾತತ್ವ ವಸ್ತುಗಳನ್ನು ಸಂಗ್ರಹಾಲಯಗಳಲ್ಲಿ ಈಗಾಗಲೇ ಉತ್ಖನನ ಮಾಡಿ ಅಥವಾ ಸಂಶೋಧನೆಯನ್ನು ಮಾಡಿ ಅದರ ಅಷ್ಟು ವಿಚಾರಗಳನ್ನು ಸಂಶೋಧನೆ ಮಾಡಿ ಒಂದು ಕಡೆ ಇಡುವಂಥ ಮತ್ತು ಮುಂದಿನ ಪೀಳಿಗೆಗೆ ಇದನ್ನು ಸಂಪೂರ್ಣ ಮಾಹಿತಿಯನ್ನು ಒದಗಿಸುವಂಥ ಇಲಾಖೆ ಯಾವುದಾದ್ರೂ ಇದ್ದರೆ ಅದು ಪುರಾತತ್ವ ಇಲಾಖೆ. ಆದರೆ ಇಷ್ಟೆಲ್ಲ ಜವಾಬ್ದಾರಿ ಇರುವಂಥ ಇಲಾಖೆಯಲ್ಲಿ ಬೇಜವಾಬ್ದಾರಿಯಿಂದ ಕೂಡಿರ್ತಕ್ಕಂಥ ಅಧಿಕಾರಿಗಳೇ ತುಂಬಿ ತುಳುಕ್ತಿದ್ದಾರೆ ಅನ್ನುವಂಥದ್ದು ಬಹಳ ಅಚ್ಚರಿಯ ಮತ್ತು ಆಘಾತಕಾರಿ ವಿಚಾರ ಅಂತಲೇ ಹೇಳ್ಬೋದು. ಇದು ನಾವು ಹೇಳ್ತಾ ಇರುವಂಥ ಮಾತಲ್ಲ, ಇದು CAG ವರದಿಯಲ್ಲಿ ಸರ್ಕಾರಕ್ಕೆ ಕೊಟ್ಟಿರತಕ್ಕಂಥ ವರದಿಯ ಅಂಶಗಳನ್ನು ನಾನು ಇವತ್ತು ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀನಿ. ಯಾಕೆ ಇವತ್ತು ಜಸ್ಟಿಸ್ ವಿಜಯಂಬೂರು ವಿಶೇಷ ಮಾಲಿಕೆಯಲ್ಲಿ ಈ ವಿಚಾರವನ್ನು ಚರ್ಚೆಗೆ ತೆಗೆದುಕೊಂಡು ಬಂದಿದ್ದು ಅಂದರೆ, ಸರ್ಕಾರ ಇದುವರೆಗೆ ಏನು 2017-18ರಿಂದ 2021-22ರವರೆಗೆ ಒಟ್ಟು ಪ್ರತಿ ವರ್ಷ ಇದಕ್ಕೆ ಕೊಡ್ತಾ ಇರ್ತಕ್ಕಂಥ ಆದಾಯ ಅಂದರೆ ಅನುದಾನವನ್ನು 146.81 ಕೋಟಿ ಹಣವನ್ನು ವಿನಿಯೋಗ ಮಾಡಿದ, ಅಂದರೆ ಅನುದಾನವನ್ನು ತೆಗೆದಿಟ್ಟಿದೆ. ಯಾಕೆ ಅಂದರೆ ಇಲ್ಲಿರ್ತಕ್ಕಂಥ ಹಳೆಯ ಪಳಿವಳಿಕೆಗಳಿರ್ಬೋದು, ಸ್ಮಾರಕಗಳಿರ್ಬೋದು, ಅವೆಲ್ಲವನ್ನು ಸಂರಕ್ಷಣೆ ಮಾಡಬೇಕು, ಜೊತೆಗೆ ನಿರ್ವಹಣೆ ಮಾಡಬೇಕು, ಜೊತೆಗೆ ಅಲ್ಲಲ್ಲಿ ಏನಾದರೂ ಹೊಸ ವಿಚಾರಗಳು ಕಂಡು ಬಂದಂಥ ಸಂದರ್ಭದಲ್ಲಿ ಅವುಗಳನ್ನು ಉತ್ಖನನ ಮಾಡಿ ಅಲ್ಲಿ ಏನು ವಿಚಾರಗಳಿದೆ ಅಥವಾ ಸತ್ಯ ಏನು ಮಿಥ್ಯೆ ಏನು ಅನ್ನೋಂಥದ್ದನ್ನು ಪತ್ತೆ ಹಚ್ಚಿ ಅದು ನಿಜಕ್ಕೂ ವ್ಯಾಲ್ಯೂಯಬಲ್ ಅಥವಾ ಇದು ಒಂದು ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರತಕ್ಕಂಥ ಒಂದು ಮೂರ್ತಿ ಅಥವಾ ಮತ್ತಿನ್ಯಾವುದೋ ಒಂದು ಸಿಕ್ಕಿದೆ ಅನ್ನುವಂಥದ್ದಿದ್ರೆ ಅದನ್ನು ಸಂರಕ್ಷಣೆ ಮಾಡಬೇಕಾದಂಥದ್ದು ಈ ಪುರಾತತ್ವ ಇಲಾಖೆಯ ಜವಾಬ್ದಾರಿ. ಇದಕ್ಕೋಸ್ಕರನೇ ರಾಜ್ಯ ಪುರಾತತ್ವ ಸಂಗ್ರಹಾಲಯ ಅಥವಾ ಪರಂಪರೆ ಇಲಾಖೆ ಅಂತ ಹೇಳಿ ಇರತಕ್ಕಂಥದ್ದು. ಇಲ್ಲಿ 146.81 ಕೋಟಿ ರೂಪಾಯಿ ಹಣವನ್ನು ಸರ್ಕಾರ ಅನುದಾನವನ್ನು ಕೊಟ್ಟಿದೆ. ಆದರೆ ಇವರು ಖರ್ಚು ಮಾಡಿರೋದು 123 ಕೋಟಿ ರೂಪಾಯಿ. ಆದರೆ ಇಲ್ಲಿ ಏನಕ್ಕೆ ಖರ್ಚು ಮಾಡಿದ್ದಾರೆ ಅಂತ ಹೇಳಿ ನೋಡಿದ್ರೆ ಅದರಲ್ಲಿ ಬಹಳಷ್ಟು ಅನುಪಯುಕ್ತ ವಿಚಾರಗಳಿಗೆ ಇಲ್ಲಿ ಹಣವನ್ನು ವ್ಯಯ ಮಾಡಿರುವಂಥದ್ದು ಮೇಲ್ನೋಟಕ್ಕೆ ಈಗಾಗಲೇ CAG ವರದಿಯಲ್ಲಿ ಸ್ಪಷ್ಟವಾಗಿ ಗೋಚರಿಸಿದೆ. ಇನ್ನು ಆದಾಯ ಎಷ್ಟು ಬರ್ತಾ ಇದೆ, ಯಾಕೆಂದರೆ ಇಲ್ಲಿಂದ ಆದಾಯ ತೆಗಿಲಿಕ್ಕೂ ಕೂಡ ಇಲಾಖೆಯಲ್ಲಿ ಸಾಕಷ್ಟು ಅವಕಾಶಗಳಿದೆ. ಇದನ್ನು ಸರ್ಕಾರವೇ ಒಂದು ಅಧಿಸೂಚನೆಯ ಮೂಲಕ ಇಲಾಖೆಗೆ ಒಂದು ಸುತ್ತೋಲೆಯನ್ನು ಕೂಡ ಹೊರಡಿಸಿ ಆಗಿದೆ. ಆದರೆ ಇಲಾಖೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು ಅನುದಾನವನ್ನು, ಸರ್ಕಾರ ಕೊಟ್ಟಿರ್ತಕ್ಕಂಥ ಅನುದಾನವನ್ನು ಬಳಕೆ ಮಾಡೋದು ಜನರ ದುಡ್ಡು, ಜನರ ತೆರಿಗೆ ದುಡ್ಡು. ಅದೇ ಕಾರಣಕ್ಕಾಗಿ ಇವತ್ತು ನಾವು ಜಸ್ಟಿಸ್ ವಿಜಯಂಬೂರು ಕಾರ್ಯಕ್ರಮದಲ್ಲಿ ಈ ವಿಚಾರವನ್ನು ಚರ್ಚೆಗೆ ತೆಗೆದುಕೊಂಡು ಬಂದಿರತಕ್ಕಂಥದ್ದು. ಅಧಿಕಾರಿಗಳಿಗೆ ಹೇಗೆ ಜವಾಬ್ದಾರಿ ಇರಬೇಕು ಅನ್ನೋಂಥದ್ದನ್ನ, ಜೊತೆಗೆ ಜವಾಬ್ದಾರಿ ಇಲ್ಲದ ರೀತಿಯಲ್ಲಿ ಹೇಗೆ ವರ್ತಿಸ್ತಿದ್ದಾರೆ ಅನ್ನೋದನ್ನ ಜನರ ಮುಂದೆ ತೆರೆದಿಡಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಇವತ್ತು ಜಸ್ಟಿಸ್ ವಿಜಯಂಬೂರು ಕಾರ್ಯಕ್ರಮದಲ್ಲಿ ಈ ವಿಚಾರವನ್ನು ತೆಗೆದುಕೊಂಡು ಬಂದಿರತಕ್ಕಂಥದ್ದು. ಇಲ್ಲಿ ಆದಾಯವನ್ನು ತೆಗಿಲಿಕ್ಕೆ
ಸರ್ಕಾರದಲ್ಲಿ ಅಥವಾ ಈ ಇಲಾಖೆಯಲ್ಲಿ ಅವಕಾಶ ಇದೆ. ಇಡೀ ಕರ್ನಾಟಕದಲ್ಲಿ ಸುಮಾರು 9,552 ಸ್ಮಾರಕಗಳಿದ್ದಾವೆ. ಇವೆಲ್ಲವುಗಳನ್ನು ನಿರ್ವಹಣೆ ಮಾಡಬೇಕಾಗಿರ್ತಕ್ಕಂಥದ್ದು ಈ ಪುರಾತತ್ವ ಇಲಾಖೆಯ ಜವಾಬ್ದಾರಿ. ಆದರೆ ಇಷ್ಟೆಲ್ಲ ಸ್ಮಾರಕಗಳಿರುವಂಥ ಸಂದರ್ಭದಲ್ಲಿ ಸೊ ಇಲ್ಲಿ ಬೇರೆ ಬೇರೆ ದೇಶಗಳಿಂದಲೂ ಕೂಡ ಇವುಗಳನ್ನು ನೋಡಲಿಕ್ಕೆ ಅಥವಾ ಅಧ್ಯಯನ ಮಾಡಲಿಕ್ಕೆ ಬರ್ತಾರೆ. ಜೊತೆಗೆ ಕರ್ನಾಟಕದ ಮೂಲೆ ಮೂಲೆಯಿಂದನೂ ಕೂಡ ಇಂತಹ ಸ್ಥಳಗಳಿಗೆ ಹೋಗಿ ಪ್ರವಾಸಿಗರು ಹೋಗಿ ನೋಡುವಂಥ ಅವಕಾಶಗಳು ಕೂಡ ಇರುತ್ತೆ. ಸೊ ಆ ಕಾರಣಕ್ಕೋಸ್ಕರ ಈ ಒಂದು ರೀತಿಯ ಪ್ರವಾಸಿ ತಾಣಗಳು ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಆದರೆ ಸೊ ಇವುಗಳನ್ನು ಸಂಪೂರ್ಣವಾಗಿ ನಿರ್ವಹಣೆ ಮಾಡುವಂಥ ಜವಾಬ್ದಾರಿ ಪುರಾತತ್ವ ಇಲಾಖೆಯದ್ದು. ಆದರೆ ಇಷ್ಟೆಲ್ಲ ಅವಕಾಶಗಳಿದ್ರೂ ಕೂಡ ಇಲ್ಲಿ ಆದಾಯ ಎಷ್ಟು ಬರ್ತಿದೆ ಅಂತ ಹೇಳಿ ನೋಡಿದ್ರೆ ಕೇವಲ 1,06,00,000 ಮಾತ್ರ. ನೀವು ಅರ್ಥ ಮಾಡ್ಕೊಳ್ಳಿ, ಇಡೀ ಒಂದು ಇಲಾಖೆ ಮನಸ್ಸು ಮಾಡಿದರೆ ಎಷ್ಟೆಲ್ಲ ಆದಾಯವನ್ನು ತೆಗಿಬೋದು. ಆದರೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಆದಾಯವನ್ನು ಹುಟ್ಟು ಹಾಕುವಂಥ ವಿಚಾರದಲ್ಲಿ ಯಾವ ಮನಸ್ಸನ್ನು ಕೂಡ ಉಪಯೋಗಿಸ್ತಾ ಇಲ್ಲ ಅಥವಾ ಜವಾಬ್ದಾರಿಯುತವಾಗಿ ಕೆಲಸವನ್ನು ಮಾಡ್ತಾ ಇಲ್ಲ. ಆದರೆ ಇಲ್ಲಿರ್ತಕ್ಕಂಥ ಅನುದಾನವನ್ನು ಚಾಚೂ ತಪ್ಪದೆ ಬಳಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ 2017-18ಕ್ಕಿಂತ ಹಿಂದೆ ಅನುದಾನವನ್ನು ಕೂಡ ಬಳಕೆ ಮಾಡಿಲ್ಲ. ನಾನು ಅದನ್ನು ಕೂಡ ನಿಮ್ಮ ಮುಂದೆ ಹೇಳ್ತೀನಿ. ಆದರೆ ಕೆಲವು ವಿಚಾರಗಳನ್ನು ಇಲ್ಲಿ ಇಲಾಖೆ ಎಲ್ಲಿ ಎಡವುತ್ತಾ ಇದೆ ಅನ್ನೋಂಥದ್ದನ್ನು ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಡೀ ಪುರಾತತ್ವ ಇಲಾಖೆಯಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಇದರ ಶಾಖೆಗಳಿದ್ದಾವೆ ಪುರಾತತ್ವ ಇಲಾಖೆಯಲ್ಲಿ. ಜೊತೆಗೆ ಇದಕ್ಕೆ ಅಂತ ಹೇಳಿ ಒಂದು ನಾಮನಿರ್ದೇಶಿತ ತಂಡ ಕೂಡ ಇರುತ್ತೆ. ಜೊತೆಗೆ ಅಧಿಕಾರಿಗಳು ಏನಿರ್ತಾರೆ ಅವರು ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕು. ಯಾಕೆಂದರೆ ಇಲ್ಲಿ ಒಂದು ಎಡವಟ್ಟಾದರೆ ಆ ಎಡವಟ್ಟು ತಲತಲಾಂತರದವರೆಗೆ ಹಾಗೆ ಮುಂದುವರೆದುಕೊಂಡು ಬರುತ್ತೆ. ಸೊ ಇಲ್ಲಿ ಕೆಲಸ ಮಾಡುವಂಥವರಿಗೆ ಬಹಳ ಜವಾಬ್ದಾರಿ ಇರಬೇಕು. ಜೊತೆಗೆ ಒಂದು ವಿಚಾರದ ಬಗ್ಗೆ ಸಂಪೂರ್ಣವಾದಂಥ ಅಧ್ಯಯನವನ್ನು ಮಾಡಿರಬೇಕು ಅನ್ನುವಂಥದ್ದು ಇಲ್ಲಿ ಅಧಿಕಾರಿಗಳು ಅಥವಾ ಇಲಾಖೆ ಹೇಳ್ತಕ್ಕಂಥ ಮಾಹಿತಿ. ಆದರೆ ಸರ್ಕಾರ ಇಲ್ಲಿರ್ತಕ್ಕಂಥವ್ರನ್ನ ಸರಿಯಾಗಿ ತಲೆ ಇಲ್ಲದವರನ್ನ ಅಧಿಕಾರಿಗಳನ್ನಾಗಿ ಕೂರಿಸಿದೆಯೋ ಅಥವಾ ನಿಜಕ್ಕೂ ಈ ಪುರಾತತ್ವ ಇಲಾಖೆಯ ಬಗ್ಗೆ ಅಥವಾ ಪುರಾತತ್ವ ವಿಚಾರಗಳ ಬಗ್ಗೆ ಅಧ್ಯಯನವನ್ನೇ ಮಾಡದಂಥ ವ್ಯಕ್ತಿಗಳನ್ನು ಇಟ್ಕೊಂಡು ಕೆಲಸ ಮಾಡಿಸ್ತಾ ಇದೆಯೋ. ಸೊ ಅದು ಬಹಳ ದೊಡ್ಡ ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಬಹಳಷ್ಟು ಕಡೆಗಳಲ್ಲಿ ಹೊಸ ವಿಚಾರಗಳು ಹೊರಗಡೆ ಬಂದಿದ್ದಾವೆ ಅಥವಾ ಉತ್ಖನನ ಆಗ್ತಾ ಇದೆ. ಇಲ್ಲಿ ಏನೋ ಹೊಸ ವಿಚಾರಗಳು ಅಥವಾ ಒಂದು ಯಾವುದೋ ಹಳೆಯ ಪುರಾತತ್ವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಯಾವುದೋ ಒಂದು ರಾಜಮನೆತನಕ್ಕೋ ಅಥವಾ ಯಾವುದೋ ಇನ್ಯಾವುದೋ ವಿಚಾರಕ್ಕೋ ಅಥವಾ ಏನು ವೀರಗಲ್ಲುಗಳು ಅಥವಾ ಮಾಸ್ತಿ ಕಲ್ಲುಗಳು ಅಂತ ಸಿಗ್ತವೆ. ಸೊ ಇವುಗಳನ್ನು ಯಾವ ಕಾಲದ್ದು ಇದು ನಿಜಕ್ಕೂ ವಚನ ಸಾಹಿತ್ಯಕ್ಕೆ ಸಂಬಂಧಪಟ್ಟಿದ್ದ ಅಥವಾ ರಾಜಮನೆತನಕ್ಕೆ ಸಂಬಂಧಪಟ್ಟಿದ್ದ ಅಥವಾ ಇದು ವೀರಗಲ್ಲ ಅಥವಾ ಮಹಾಸ್ತಿಕಲ್ಲ. ಸೊ ಇದು ಯಾವುದು ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳುವಂತಹ ಅದಕ್ಕೆ ಸಂಬಂಧಪಟ್ಟಾದಂಥ ಕೋರ್ಸ್ಗಳನ್ನು ಅಧ್ಯಯನ ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನು ಇದಕ್ಕೆ ಬಳಸ್ಕೊಳ್ಬೇಕು. ಆದರೆ ಈ ಪುರಾತತ್ವ ಇಲಾಖೆ ಬಹಳ ದೊಡ್ಡ ಎಡವಟ್ಟನ್ನು ಮಾಡ್ತಾ ಇರುವಂಥದ್ದು ಇವತ್ತು ಬೆಳಕಿಗೆ ಬಂದಿರತಕ್ಕಂಥದ್ದು. ಯಾವ ಅಧ್ಯಯನವನ್ನೂ ಮಾಡದ ಕೆಲವು ಯಾವುದೋ ಒಂದು ವಿಚಾರಕ್ಕೆ ಸಬ್ಜೆಕ್ಟ್ಗೆ ಟೀಚರ್ ಆಗಿರ್ತಕ್ಕಂಥವ್ರನ್ನ ಅಥವಾ ಇನ್ಯಾವುದೋ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರನ್ನ ಸೊ ಯಾವುದೋ ಒಂದು ಸ್ವಲ್ಪ ಇಂಟ್ರೆಸ್ಟ್ ಇದೆ ಅಥವಾ ಇಂಟ್ರೆಸ್ಟನ್ನು ತೋರಿಸ್ಬಿಟ್ಟಿದ್ದಾರೆ ಅಥವಾ ಯಾವುದೋ ಒಂದು ಇದ್ದಕ್ಕಿದ್ದಾಗೆ ಒಂದು ಪತ್ತೆ ಮಾಡಿಬಿಟ್ಟಿದ್ದಾರೆ ಒಂದು ಕಲ್ಲನ್ನು ಅಥವಾ ಒಂದು ಮೂರ್ತಿಯನ್ನು ಅಂಥೇಳಿ ಸೊ ಅದೇ ಸತ್ಯ ಅಂತ ಹೇಳಿ ಬಿಂಬಿಸುವಂಥ ಕೆಲವು ಸ್ವಹಿತಾಸಕ್ತಿಯ ಮನೋಸ್ಥಿತಿಗಳನ್ನು ಇಟ್ಟುಕೊಂಡು ಇವತ್ತು ಇಲಾಖೆಯ ಹಣವನ್ನು ವ್ಯಯ ಮಾಡ್ತಾ ಇದ್ದಾರೆ, ಪೋಲು ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರ ಈಗ CAG ವರದಿಯಲ್ಲಿ ಸ್ಪಷ್ಟವಾಗಿ ಗೋಚರ ಆಗಿರ್ತಕ್ಕಂಥದ್ದು. ಯಾಕೆ ಇಲಾಖೆ ಅಧಿಕಾರಿಗಳು ಹೀಗೆ ಮಾಡ್ತಿದ್ದಾರೆ ಅಂದರೆ ಇಲಾಖೆಯಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೂ ಕೂಡ ಒಂದು ವಿಗ್ರಹ ಯಾವುದಾದ್ರೂ ಸಿಕ್ಕರೆ ಇದು ಯಾವ ಕಾಲದ್ದು ಅಥವಾ ಏನನ್ನ ಹೇಳುತ್ತೆ, ಈ ಒಂದು ವಿಗ್ರಹದ ಹಿನ್ನೆಲೆ ಏನು ಅಥವಾ ಯಾರು ಕೆತ್ತಿರ್ತಕ್ಕಂಥದ್ದು, ಸೊ ಇವೆಲ್ಲವುಗಳನ್ನು ಅಧ್ಯಯನ ಮಾಡಬೇಕಾದ ಸಂದರ್ಭದಲ್ಲಿ ಇಡೀ ಇತಿಹಾಸವನ್ನು ಕೇವಲ ಕರ್ನಾಟಕದ ಇತಿಹಾಸ ಅಲ್ಲ ಅಥವಾ ಭಾರತದ ಇತಿಹಾಸ ಅಲ್ಲ, ಇಡೀ ಪ್ರಪಂಚದ ಇತಿಹಾಸವನ್ನು ಅರ್ಥ ಮಾಡಿಕೊಂಡಿರ್ತಕ್ಕಂಥ ಓದಿರ್ತಕ್ಕಂಥ ಜೊತೆಗೆ ಪುರಾತತ್ವ ಇಲಾಖೆಯಲ್ಲಿ ಸಿಗ್ತಕ್ಕಂಥ ಪಳಿಯುಳಿಕೆಗಳಿರ್ಬೋದು ಅಥವಾ ಹಳೆಯ ವಿಗ್ರಹಗಳಿರ್ಬೋದು ಅಥವಾ ಬೇರೆ ಯಾವುದೇ ಪಳಿಯುಳಿಕೆಗಳನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಅವುಗಳನ್ನು ಸೂಕ್ಷ್ಮವಾಗಿ ಗಮನಹರಿಸಿ ಅದನ್ನು ಯಾವುದೇ ಭಾಷೆಯಲ್ಲಿದ್ದರೂ ಕೂಡ ಅದನ್ನು ಅಧ್ಯಯನ ಮಾಡುವಂಥ ಒಂದು ಕೋರ್ಸ್ಗಳನ್ನು ಮಾಡಿರಬೇಕು. ಜೊತೆಗೆ ಅದರ ಬಗ್ಗೆ ಸಂಪೂರ್ಣವಾದಂಥ ಜ್ಞಾನ ಇರತಕ್ಕಂಥ ಹಿರಿಯ ತಲೆಗಳನ್ನು ಈ ಸಂದರ್ಭದಲ್ಲಿ ಬಳಸ್ಕೊಳ್ಬೇಕು. ಆದರೆ ಇತ್ತೀಚೆಗೆ ಬಂದಿರತಕ್ಕಂಥ ಕೆಲವು ಯಾವುದನ್ನೂ ಕೂಡ ಅರ್ಥ ಮಾಡಿಕೊಳ್ಳದೆ ಎಲ್ಲೋ ಸ್ವಲ್ಪ ಮಟ್ಟಿಗೆ ಓದಿರ್ತಕ್ಕಂಥ ಅಥವಾ ಯಾವುದೋ ಒಂದು ವಿಚಾರವನ್ನು ಅಥವಾ ಒಂದು ಸಬ್ಜೆಕ್ಟನ್ನು ಟೀಚ್ ಮಾಡ್ತಕ್ಕಂಥ ಟೀಚರ್ಗಳನ್ನು ಅಥವಾ ಯಾವುದೋ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದವನು ಇದ್ದಕ್ಕಿದ್ದ ಹಾಗೆ ಯಾವುದೋ ಒಂದನ್ನು ಪತ್ತೆ ಹಚ್ಚಿಬಿಟ್ಟ ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾವುದೋ ಸಿಕ್ತು ಅಂದ ತಕ್ಷಣವೇ ಅದನ್ನು ಕೂಡ ಪುರಾತತ್ವ ಇಲಾಖೆಯ ಅಡಿಯಲ್ಲಿ ಅವನನ್ನು ತೆಗೆದುಕೊಂಡು ಕೆಲಸ ಮಾಡಿಸುವಂಥದ್ದು ಅಥವಾ ಉತ್ಖನನಕ್ಕೆ ಅದಕ್ಕೆ ಒಂದು ಅನಗತ್ಯವಾಗಿ ಹಣವನ್ನು ಬಳಕೆ ಮಾಡ್ತಾ ಇರುವಂಥದ್ದು. ಸೊ ಈ ಥರದ ವಿಚಾರಗಳನ್ನು ಮಾಡಿ ಇವತ್ತು ಪುರಾತತ್ವ ಇಲಾಖೆಯಲ್ಲಿ
ಆದಾಯವೇ ಇಲ್ಲದ ರೀತಿಯಲ್ಲಿ ಮಾಡಿಟ್ಟಿದ್ದಾರೆ ಅನ್ನುವಂಥ ಒಂದು ಆರೋಪವನ್ನ, ಜೊತೆಗೆ ಈ ಇಲಾಖೆಯಲ್ಲಿ ಮೇಲಿರ್ತಕ್ಕಂಥ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳಿರ್ಬೋದು ಅಥವಾ ತಳಮಟ್ಟದ ಇಲಾಖೆ ಅಧಿಕಾರಿಗಳಿರ್ಬೋದು, ಇವರೆಲ್ಲರನ್ನೂ ಕೂಡ CAG ಇವತ್ತು ತರಾಟೆಗೆ ತೆಗೆದುಕೊಂಡಿದೆ. ಯಾಕೆ ಅಂದ್ರೆ ರಾಜ್ಯ ಪುರಾತತ್ವ ಮತ್ತು ಸಂಗ್ರಹಾಲಯ ಪರಂಪರೆ ಇಲಾಖೆ ಏನಿದೆ, ಇದು 2017 ಮತ್ತು 18ರಿಂದ ಇಲ್ಲಿವರೆಗೆ ಅಂದರೆ 2021-22ನೇ ಸಾಲಿನವರೆಗೆ ಒಂದು ಪರಿಶೋಧನೆಯನ್ನ ಮಾಡಲಿಕ್ಕೆ ಹೊರಡುತ್ತೆ. ಪರಿಶೋಧನೆ ಮಾಡುವಂಥ ಸಂದರ್ಭದಲ್ಲಿ ಇಲ್ಲೆಲ್ಲ ಅವಾಂತರಗಳು ಒಂದೊಂದೇ ಬಿಚ್ಚಿಕೊಳ್ತಾ ಹೋಗ್ತವೆ. ಇಡೀ ಇಲಾಖೆ ಎಲ್ಲೂ ಕೂಡ ಜವಾಬ್ದಾರಿಯುತವಾಗಿ ನಡೆದುಕೊಂಡಿಲ್ಲ, ಬೇಕಾಬಿಟ್ಟಿಯಾಗಿ ಹಣವನ್ನ ಪೋಲ್ ಮಾಡಿದ್ದಾರೆ, ಬಳಸಿದ್ದಾರೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತೆ. ಸೊ ಆ ಕಾರಣಕ್ಕಾಗಿ CAG ಟೀಮ್ ಏನಿದೆ, ತಂಡ ಇಡೀ ಇಲಾಖೆಯ ಹಿರಿಯ ಅಧಿಕಾರಿಗಳನ್ನ, ಜೊತೆ ತಳಮಟ್ಟದ ಅಧಿಕಾರಿ ಯಾರಿಗೂ ಕೂಡ ಇಲ್ಲಿ ಜವಾಬ್ದಾರಿ ಇಲ್ಲ, ಸರಿಯಾಗಿ ಜವಾಬ್ದಾರಿಯುತವಾಗಿ ನಡೆದುಕೊಂಡಿಲ್ಲ, ಒಂದು ಪ್ಲಾನ್ ಆಫ್ ಆಕ್ಷನ್ ಇಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಈ ವರದಿಯಲ್ಲಿ ಹೇಳುತ್ತೆ. ಈ ಸುರಕ್ಷಿತ ಸ್ಮಾರಕಗಳು ಅಥವಾ ವಸ್ತು ಸಂಗ್ರಹಾಲಯಕ್ಕೆ ಸರ್ಕಾರವೇ ಒಂದು ಅಧಿಸೂಚನೆಯನ್ನು ಹೊರಡಿಸುತ್ತೆ, ಎಲ್ಲೆಲ್ಲಿ ಈ ಸಂರಕ್ಷಿತ ಸ್ಮಾರಕಗಳಿದ್ದಾವೆ ಅಥವಾ ವಸ್ತು ಸಂಗ್ರಹಾಲಯಗಳಿದ್ದಾವೆ, ಸೊ ಇಲ್ಲಿ ಒಂದು ಪ್ರವೇಶ ಶುಲ್ಕವನ್ನು ನಿಗದಿ ಮಾಡಬೇಕು. ಜೊತೆಗೆ ಅಲ್ಲಿ ಬರ್ತಕ್ಕಂಥ ಪ್ರವಾಸಿಗರಿಗೆ ಒಂದು ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಬೇಕು. ಆ ಪಾರ್ಕಿಂಗ್ನಲ್ಲಿ ನೀವು ಶುಲ್ಕವನ್ನು ವಿಧಿಸಬಹುದು. ಯಾಕೆಂದರೆ ಇದು ಯಾವುದೋ ಅಂಗಡಿ ಅಥವಾ ಮಳಿಗೆಗಳಿಗೆ ಅಥವಾ ಯಾವುದೋ ಶಾಪಿಂಗ್ ಮಾಲ್ಗಳಿಗೆ ಬಂದಂಥ ಜನರಿಗೆ ಫ್ರೀಯಾಗಿ ನಾವು ಕೊಟ್ಟು ಬಿಡ್ತೀವಿ ಅಂತ ಹೇಳಲ್ಲ. ಸೊ ಪ್ರವಾಸಿ ತಾಣಕ್ಕೆ ಬರುವಂಥವ್ರಿಗೆ ಅವರದೇ ಆದ ಒಂದು ಟೈಮ್ ಇರುತ್ತೆ, ಜೊತೆಗೆ ಅದಕ್ಕೆ ಅಂತಲೇ ಅವರು ಇಂಟ್ರೆಸ್ಟ್ ಕೊಟ್ಟು ಬಂದಿರ್ತಾರೆ, ಅದರಿಂದ ಸಾಕಷ್ಟು ಕಲಿಯುವಂಥ ಅವಕಾಶಗಳು ಕೂಡ ಇರುತ್ತೆ. ಸೊ ಹಾಗಾಗಿ ಅಲ್ಲಿ ಬರ್ತಕ್ಕಂಥ ವಾಹನಗಳಿಗೆ ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು. ಆ ವ್ಯವಸ್ಥೆ ಮಾಡಿದ ನಂತರ ಅದಕ್ಕೊಂದು ಶುಲ್ಕವನ್ನು ಕೂಡ ವಿಧಿಸಬಹುದು ಅಂಥೇಳಿ ಇಲಾಖೆ ಒಂದು ಸುತ್ತೋಲೆಯನ್ನು ಹೊರಡಿಸುತ್ತೆ. ಆದರೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಸುತ್ತೋಲೆಯನ್ನು ಯಾವುದೇ ವಿಚಾರಗಳನ್ನು ಗಮನ ಹರಿಸದೆ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಮನಸೋ ಇಚ್ಛೆ ಇಲಾಖೆಯನ್ನು ನಡೆಸಲಿಕ್ಕೆ ಹೋಗ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಒಂದೆರಡು ಕಡೆಗಳಲ್ಲಿ ಪ್ರವೇಶ ಶುಲ್ಕ ಅಂದರೆ ವಸ್ತು ಸಂಗ್ರಹಗಳಲ್ಲಿ ಪ್ರವೇಶ ಶುಲ್ಕ ಇದೆ, ಮಂಗಳೂರಿನಲ್ಲಿ ಒಂದು ಪಾರ್ಕಿಂಗ್ ಶುಲ್ಕವನ್ನು ಅಳವಡಿಸಿದ್ದಾರೆ. ಈ ಎರಡು ಸ್ಥಳಗಳನ್ನು ಹೊರತುಪಡಿಸಿದರೆ 9552 ಸ್ಮಾರಕಗಳೇನಿದ್ದಾವೆ ಅಲ್ಲೆಲ್ಲೂ ಕೂಡ ಈಗ 1-2 ಇರತಕ್ಕಂಥದ್ದು ಬೇರೆ ವಿಚಾರ, ಆದರೆ ವಸ್ತು ಸಂಗ್ರಹಾಲಯವೇ ಇರುವಂಥ ಸಂದರ್ಭಗಳಲ್ಲಿ ಪಾರ್ಕಿಂಗ್ ಶುಲ್ಕವನ್ನು ವಿಧಿಸಬಹುದು ಅಥವಾ ಪ್ರವೇಶ ಶುಲ್ಕವನ್ನು ವಿಧಿಸಬಹುದು. ಸೊ ಇವ್ಯಾವುದನ್ನು ಕೂಡ ನಾವು ಲೆಕ್ಕಕ್ಕೆ ತೆಗೆದುಕೊಳ್ಳದೇನೆ ಇಲ್ಲಿ ಮನಸೋ ಇಚ್ಛೆ ಆ ಸುತ್ತೋಲೆಯನ್ನು ಕೂಡ ಗಾಳಿಗೆ ತೂರಿ, ಸುತ್ತೋಲೆ ಬಂದರೂ ಕೂಡ ಅದನ್ನು ಜಾರಿ ಮಾಡಿಲ್ಲ. ಸೊ ಈ ರೀತಿಯ ನಿರ್ಲಕ್ಷ್ಯ ಇಲ್ಲಿ ಕಾಣ್ತಾ ಇದೆ. ಒಂದು ಬೇಕಾಬಿಟ್ಟಿಯಾಗಿ ತಲೆ ಇಲ್ಲದಂಥವರನ್ನ ಅಥವಾ ಜ್ಞಾನವೇ ಇಲ್ಲದಂಥವ್ರನ್ನ ಅಥವಾ ಯಾವುದೋ ಒಂದು ವಿಚಾರವನ್ನು ಎಲ್ಲೋ ಅಚಾನಕ್ಕಾಗಿ ಪತ್ತೆ ಹಚ್ಚಿಬಿಟ್ರು, ಯಾವುದೋ ಜಮೀನಲ್ಲಿ ಇದ್ದಿದ್ದನ್ನು ಒಂದು ಬೇಸಾಯ ಮಾಡುವಂಥ ಸಂದರ್ಭದಲ್ಲೋ ಅಥವಾ ಇನ್ನೇನೋ ಕಟ್ಟಡ ಕಟ್ಟುವ ಸಂದರ್ಭದಲ್ಲಿ ಯಾವುದೋ ಒಂದು ಪಳಿವಳಿಕೆ ಸಿಕ್ತು ಅಂದ ತಕ್ಷಣವೇ ಅದರಲ್ಲಿ ಅವರೇ ಅದನ್ನು ಕಂಡಿಡಿದು ಬಿಟ್ರು, ಅವರೇ ಅದೆಲ್ಲೋ ಇತಿಹಾಸವನ್ನು ಬಿಚ್ಚಿಟ್ಟು ಬಿಟ್ರು ಅನ್ನೋ ರೀತಿಯಲ್ಲಿ ಬಿಂಬಿಸುವಂಥ ಮಾಧ್ಯಮಗಳಿಗೂ ಕೂಡ ಅದೇ ಸುಳ್ಳನ್ನು ತುರುಕಿ ಅದನ್ನು ಕೂಡ ಅದೇ ಸತ್ಯ ಅಂತ ಹೇಳುವಂಥ ಒಂದು ಟೀಮನ್ನು ಇಟ್ಕೊಳ್ಳುವಂಥದ್ದು ಅಲ್ಲಲ್ಲಿ. ಇನ್ನೊಂದು ಕಡೆಯಲ್ಲಿ ಸೊ ಈ ಥರದ ಬೇಜವಾಬ್ದಾರಿತನ ಶುಲ್ಕ ಮತ್ತು ಪ್ರವೇಶ ಶುಲ್ಕ ಎರಡನ್ನೂ, ಪಾರ್ಕಿಂಗ್ ಶುಲ್ಕ ಮತ್ತು ಪ್ರವೇಶ ಶುಲ್ಕ ಇವುಗಳನ್ನು ಎಲ್ಲೆಲ್ಲಿ ಅಳವಡಿಸಲಿಕ್ಕೆ ಅವಕಾಶ ಇದ್ದಾಗಲೂ ಕೂಡ ಅವುಗಳ ಬಗ್ಗೆ ಅರಿವನ್ನೇ ಇಲ್ಲದೆ ಈ ಸುತ್ತೋಲೆಯನ್ನು ಕೂಡ ಗಮನಿಸದೆ ಅವುಗಳನ್ನು ಜಾರಿ ತರುವಂಥ ಕೆಲಸವನ್ನು ಮಾಡಿಲ್ಲ. ಸೊ ಹಾಗಾಗಿ ಸರ್ಕಾರದ ಆದಾಯ ಅಂದರೆ ಈ ಇಲಾಖೆಯ ಆದಾಯ ಕೇವಲ 1,06,00,000 ಮಾತ್ರ ಇದುವರೆಗೆ. ಸೊ ಈ ರೀತಿಯ ಒಂದು ಬೇಜವಾಬ್ದಾರಿತನ ಇಲ್ಲಿ ಕಂಡು ಬರ್ತಾ ಇರುವಂಥದ್ದು ಒಂದು. ಜೊತೆಗೆ ಒಂದು ಸ್ಪಷ್ಟ ನೀತಿಯನ್ನು ರೂಪಿಸಲಿಕ್ಕೆ ಅಂದರೆ CAG ಈ ವರದಿ ಕೊಟ್ಟ ನಂತರ ಇಲಾಖೆಯಲ್ಲಿ ಕಂಡು ಬಂದಂಥ ಈ ಥರದ ಬೇಜವಾಬ್ದಾರಿತನ ಮತ್ತು ಆದಾಯವನ್ನೇ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ. ಸೊ ಆ ರೀತಿ ಅಧಿಕಾರಿಗಳು ವರ್ತನೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಕಂಡು ಬಂದ ನಂತರ ಇಲ್ಲಿ ಒಂದು ಸ್ಪಷ್ಟ ನೀತಿಯನ್ನು ರೂಪಿಸಲಿಕ್ಕೆ ಶಿಫಾರಸನ್ನು ಮಾಡಿದೆ ಸರ್ಕಾರಕ್ಕೆ. ಈ CAG ವರದಿಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ಒಂದು ಪುರಾತತ್ವ ಇಲಾಖೆ ಏನಿದೆ ಇದಕ್ಕೆ ಒಂದು ಸ್ಪಷ್ಟ ನೀತಿಯನ್ನು ರೂಪಿಸಲೇಬೇಕು. ಇದು ರೂಪಿಸದೆ ಹೋದರೆ ಇಡೀ ಇಲಾಖೆ ಸಂಪೂರ್ಣವಾಗಿ ಅವನತಿ ಹತ್ತ ಹೋಗುತ್ತೆ. ಜೊತೆಗೆ ನಮ್ಮ ಏನು ಐತಿಹಾಸಿಕ ಅಥವಾ ಇತಿಹಾಸವನ್ನು ಸಾರುವಂಥ ಪುರಾತತ್ವ ವಸ್ತುಗಳು ಅಥವಾ ಸಂಗ್ರಹಾಲಯಗಳಿರ್ತಕ್ಕಂಥ ಏನು ಪಳಿವಳಿಕೆಗಳಿರ್ಬೋದು ಅಥವಾ ಬೇರೆ ಬೇರೆ ವಿಗ್ರಹಗಳು ಮತ್ತೊಂದು ಏನಿದ್ದಾವೆ ಇವೆಲ್ಲವೂ ಕೂಡ ಸರ್ವನಾಶ ಆಗುವಂಥದ್ದು ಸ್ಪಷ್ಟ ಅನ್ನುವಂಥದ್ದನ್ನು ಏನು ಆ ವರದಿಯಲ್ಲಿ ಹೇಳಲಾಗಿದೆ. ಯಾಕೆ ಅಂದರೆ ಒಂದು ಕಂಡು ಹಿಡಿದಂಥ ಅಂದರೆ ಉತ್ಖನನ ಆದ ನಂತರ ಅವುಗಳನ್ನು ನಿರ್ವಹಣೆ ಮಾಡೋದಿದೆಯಲ್ಲ ಅದು ಕೂಡ ನಮಗೆ ಚಾಲೆಂಜಿಂಗ್ ಜಾಬ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಅವು ಮೊದಲೇ ಪಳಿವಳಿಕೆಗಳು. ಸೊ ಅವುಗಳನ್ನು ಹಾಳಾಗದ ರೀತಿಯಲ್ಲಿ ಅವನ್ನು ಶೇಖರಿಸಿಡಬೇಕು, ಮುಂದಿನ ತಲೆಮಾರಿಗೆ ನಮಗೆ ಅವು
ಒಂದು ದಾರಿದೀಪ ಆಗಬೇಕು, ಅವುಗಳಿಂದ ಮತ್ತಷ್ಟು ನಾವು ಜ್ಞಾನಾರ್ಜನೆಯನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಅವಕಾಶ ಇದೆ. ಯಾಕೆಂದರೆ ನಮಗೆ ಸಿಕ್ಕಿರ್ತಕ್ಕಂಥ ಸಾಕ್ಷಿಗಳವು. ಸೊ ಅವುಗಳನ್ನು ಇಟ್ಕೊಂಡು ನಾವು ಮುಂದಿನ ತಲೆಮಾರಿಗೆ ಹಲವಾರು ವಿಚಾರಗಳನ್ನು ಹೇಳಲಿಕ್ಕೆ ಸಾಧ್ಯ ಇದೆ. ಸೊ ಅಂಥವುಗಳನ್ನು ನಿರ್ವಹಣೆ ಮಾಡಲೇಬೇಕು, ಅವುಗಳನ್ನ ಸಂರಕ್ಷಣೆ ಮಾಡಬೇಕು. ಸೊ ಆ ವಿಚಾರದಲ್ಲೂ ಕೂಡ ಇಲಾಖೆ ಎಡವುತ್ತಾ ಇದೆ. ಅಲ್ಲಲ್ಲಿ ಸಾಕಷ್ಟು ವಿಚಾರಗಳು ನಾಶ ಆಗಿ ಹೋಗ್ತಾ ಇದ್ದಾವೆ ಪುರಾತತ್ವ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಅನ್ನುವಂಥದ್ದು ಇಲ್ಲಿ ಹೇಳಲಾಗಿದೆ. ಸುತ್ತಲೇ ಬಂದರೂ ಕೂಡ ಇದನ್ನ ಹಾಗಾಗಿ ಯಾವುದನ್ನು ಕೂಡ ಇವರು ಮಾಡಿಲ್ಲ. ಜೊತೆಗೆ ಈಗಾಗಲೇ ಉತ್ಖನನ ಮತ್ತು ಸಂರಕ್ಷಣೆಗೆ ಇಲ್ಲಿ ಇಡೀ ಇಲಾಖೆಯಲ್ಲಿ 50% ಅಂದರೆ 50.8% ಹಣವನ್ನು ಅನುದಾನ ಸರ್ಕಾರದಿಂದ ಏನು ಅನುದಾನ ಬಂದಿರುತ್ತೆ ಆ ಉತ್ಖನನಕ್ಕೆ ಮತ್ತು ಸಂರಕ್ಷಣೆಗೆ 50.8% ಹಣವನ್ನು ಇಲ್ಲಿ ಬಳಕೆ ಮಾಡಲಾಗ್ತಾ ಇದೆ. ಆದರೆ ಆ ಬಳಕೆ ಮಾಡಿದ್ದರ ಪರಿಣಾಮ ಏನಾಗಿದೆ ಅಂತ ನೋಡಿದ್ರೆ ಯಾವುದಕ್ಕೂ ಕೂಡ ಉತ್ತರ ಇಲ್ಲಿ ಇಲಾಖೆಯಲ್ಲಿ ಇಲ್ಲ. ಆಡಳಿತ ವೆಚ್ಚಕ್ಕೆ ಇಲ್ಲಿ ಇರ್ತಕ್ಕಂಥದ್ದು ಸುಮಾರು 28%, ಒಂದು 28.17% ಹಣವನ್ನು ಇಲ್ಲಿ ಅನುದಾನವನ್ನು ಬಳಕೆ ಮಾಡಲಾಗ್ತಾ ಇದೆ. ಸೊ ಇಲ್ಲಿ ಆಡಳಿತಾತ್ಮಕ ವೆಚ್ಚಕ್ಕೆ ಮಾತ್ರವೇ ಇರ್ತಕ್ಕಂಥ ಕೆಲವು ಅಂದರೆ ಅದರಲ್ಲೂ ಕೂಡ ಆಡಳಿತಾತ್ಮಕ ವೆಚ್ಚಕ್ಕೂ ಕೂಡ ಇಲ್ಲಿ ಹಣವನ್ನು ಕಡಿಮೆ ಪ್ರಮಾಣದಲ್ಲಿ ಇಟ್ಕೊಂಡಿದ್ದಾರೆ. ಉತ್ಖನನ ಮತ್ತು ಸಂರಕ್ಷಣೆಗೆ ಅತಿ ಹೆಚ್ಚು ಹಣವನ್ನು ಇಲ್ಲಿ ಬಳಕೆ ಮಾಡಿರ್ತಕ್ಕ ಅಂದರೆ ಯಾವ ರೀತಿ ಹಣ ಇಲ್ಲಿ ಪೋಲಾಗಿದೆ ಅನ್ನೋಂಥದ್ದನ್ನು ನಾನು ಈಗಾಗಲೇ ಹೇಳಿದ್ನಲ್ವಾ, ಅದರ ಜ್ಞಾನವೇ ಇಲ್ಲದಂಥವರನ್ನು ಬಳಸಿಕೊಂಡು ಜೊತೆಗೆ ಅವರಿಗೆ ಎಲ್ಲವೂ ಕೂಡ ಗೊತ್ತು ಅನ್ನೋ ರೀತಿಯಲ್ಲಿ ಸಮಾಜಕ್ಕೆ ಬಿಂಬಿಸುವಂಥ ರೀತಿಯಲ್ಲಿ ಇಲ್ಲೇ ಒಂದು ರೀತಿ ಗೋಲ್ಮಾಲ್ ಮಾಡುವಂಥ ಕೆಲಸ ಪುರಾತತ್ವ ಇಲಾಖೆಯಲ್ಲಿ ಆಗಿದೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿರ್ತಕ್ಕಂಥದ್ದು. ಜೊತೆಗೆ ಈ ಸಂರಕ್ಷಿತ ತಾಣಗಳೇನಿದ್ದಾವೆ ಸೊ ಅವುಗಳ ನಿರ್ವಹಣೆಯನ್ನು ಕೂಡ ಇಲ್ಲಿ ಹಣ ಇಲ್ಲ. ಯಾವ್ಯಾವ ಈಗಾಗಲೇ ಕಂಡಿರ್ತಕ್ಕಂಥ ಅಂದರೆ ಈ ಹಳೆಯ ತಲೆಮಾರುಗಳಿಂದ ನಮಗೇನು ಈ ಪೀಳಿಗೆಯವರೆಗೆ ನಮಗೆ ಉತ್ಖನನವನ್ನು ಮಾಡಿ ಒಂದು ಸಂರಕ್ಷಿತ ತಾಣ ಇದು ಅಥವಾ ಸಂರಕ್ಷಿತ ಅಂದರೆ ಇದನ್ನು ವಸ್ತುಗಳನ್ನು ನಾವು ಮುಂದಿನ ಪೀಳಿಗೆಗೆ ಇವುಗಳನ್ನು ಸಂರಕ್ಷಣೆ ಮಾಡಿ ಇಡಬೇಕು ಅನ್ನುವಂಥ ಒಂದು ಜಾಗಗಳೇನಿದ್ದಾವೆ ಅವುಗಳನ್ನು ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ. ಆ ನಿರ್ವಹಣೆಗೂ ಕೂಡ ಈ ಇಲಾಖೆ ಕೊಟ್ಟಿರ್ತಕ್ಕಂಥ ಅನುದಾನದಲ್ಲಿನೇ ಹಣವನ್ನು ಮೀಸಲಿಟ್ಟಿಲ್ಲ. ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ, ಸಾಮಾನ್ಯ ಜನರಿಗೆ ಇದು ಯಾವುದೂ ಕೂಡ ಗೊತ್ತಾಗೋದಿಲ್ಲ. ಯಾರೋ ಒಬ್ಬ ನಾನು ಇದು ಯಾವುದನ್ನೋ ಕಂಡಿಡಿದು ಬಿಟ್ಟೆ ಅಂತೇಳಿ 4 ಜನ ಅಲ್ಲಿ ಹೋಗಿ ನಿಂತ ತಕ್ಷಣ ಇಲ್ಲಿರ್ತಕ್ಕಂಥ ಅಧಿಕಾರಿಗಳೇ ಶಾಮೀಲಾಗಿ ಸೊ ಅದನ್ನು ಬಿಂಬಿಸುವಂಥ ಪ್ರಯತ್ನ ಮಾಡ್ತಾರೆ. ಅದನ್ನೇ ಪ್ರಚಾರವನ್ನು ಗಿಟ್ಟಿಸ್ಕೊಂಡು ನಾವೇನೋ ಹೊಸದಾಗಿ ಕಂಡಿಡಿದು ಬಿಟ್ಟಿದ್ದೀವಿ, ಹೊಸ ಭಾಷೆಯನ್ನು ನಾವು ಏನು ಪತ್ತೆ ಹಚ್ಚಿಬಿಟ್ಟಿದ್ದೀವಿ ಅನ್ನೋ ರೀತಿಯಲ್ಲಿ ತಮ್ಮನ್ನು ತಾವು ಪ್ರಮೋಟ್ ಮಾಡಿಕೊಳ್ಳುವಂಥ ಯಾವ ಜ್ಞಾನವೂ ಇಲ್ಲದೇ ಇರುವಂಥವ್ರನ್ನ ಬಳಸಿಕೊಂಡಂಥ ಪರಿಣಾಮವಾಗಿ ಇವತ್ತು ಸಂರಕ್ಷಿತ ತಾಣಗಳ ನಿರ್ವಹಣೆಗೆ ಇವತ್ತು ಇಲಾಖೆಯಲ್ಲಿ ಹಣವನ್ನು ಇಟ್ಕೊಂಡಿಲ್ಲ. ಸೊ ಇಲ್ಲಿ CAG ವರದಿಯಲ್ಲಿ ಸ್ಪಷ್ಟವಾಗಿ ಇದನ್ನು ಹೇಳಿರ್ತಕ್ಕಂಥದ್ದು ಇದೇ ಕಾರಣಕ್ಕಾಗಿ. ಇದರ ಜೊತೆಯಲ್ಲಿ ಪುರಾತತ್ವ ಸ್ಮಾರಕ ಮತ್ತು ಸಂಗ್ರಹಾಲಯಗಳಿಗೆ ಒಟ್ಟಾರೆಯಾಗಿ ಇಟ್ಕೊಂಡಿರ್ತಕ್ಕಂಥದ್ದು ಎಲ್ಲೆಲ್ಲಿ ಪುರಾತತ್ವ ಸಂಗ್ರಹಾಲಯಗಳಿದ್ದಾವೆ, ಸ್ಮಾರಕಗಳು ಮತ್ತು ಸಂಗ್ರಹಾಲಯಗಳು, ಸೊ ಇವುಗಳಿಗೆ ಇಟ್ಕೊಂಡಿರ್ತಕ್ಕಂಥದ್ದು ಕೇವಲ 39 ಲಕ್ಷ. ಈಗಾಗಲೇ 146.81 ಕೋಟಿ ಅನುದಾನವನ್ನು ಸರ್ಕಾರ ಕೊಟ್ಟಿದ್ರೆ ಇವರು ನಿರ್ವಹಣೆಗೆ ಇಟ್ಕೊಂಡಿರ್ತಕ್ಕಂಥದ್ದು ಕೇವಲ 39 ಲಕ್ಷ ಹಣವನ್ನು ಮಾತ್ರ. ಇಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ಈ ಪುರಾತತ್ವ ಇಲಾಖೆಯಲ್ಲಿರ್ತಕ್ಕಂಥ ಸ್ಮಾರಕಗಳು ಅಥವಾ ಇವುಗಳ ನಿರ್ವಹಣೆ ಸಂಗ್ರಹಾಲಯಗಳ ನಿರ್ವಹಣೆ ಎಷ್ಟು ಪ್ರಾಮುಖ್ಯತೆ ಇರುವಂಥದ್ದು. ಆದರೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಈ ಸಂಗ್ರಹಾಲಯಗಳ ಅಥವಾ ಈ ಸ್ಮಾರಕಗಳ ವ್ಯಾಲ್ಯೂ ಗೊತ್ತಿಲ್ಲ ಅನ್ನೋದಾದರೆ ಸೊ ಇವುಗಳಿಗೆ ಎಷ್ಟು ಹಣವನ್ನು ಮೀಸಲಿಡಬೇಕು, ಸೊ ನಾವು ಹೊರಗಡೆ ಹೇಗೆ ನಾವು ಉತ್ಖನನವನ್ನು ಮಾಡಬೇಕು, ಸೊ ಇವ್ಯಾವುಗಳ ಪರಿಜ್ಞಾನವೇ ಇಲ್ಲದ ರೀತಿಯಲ್ಲಿ ಅಧಿಕಾರಿಗಳು ವರ್ತಿಸ್ತಾ ಇರುವಂಥ ಪರಿಣಾಮವಾಗಿ ಜೊತೆಗೆ ಬಾಹ್ಯ ವ್ಯಕ್ತಿಗಳ ಜೊತೆಗೆ ಶಾಮೀಲಾಗಿ ಆ ಹಣವನ್ನು ಹೇಗೆ ದುರುಪಯೋಗ ಮಾಡಿಕೊಳ್ಬೇಕು ಅನ್ನುವಂಥದ್ದನ್ನು ರೂಢಿಸಿಕೊಂಡಂಥ ಪರಿಣಾಮವಾಗಿ ಇವತ್ತು ಪುರಾತತ್ವ ಇಲಾಖೆಯಲ್ಲಿ ಯಾವುದೇ ರೀತಿಯ ಆದಾಯ ಬರ್ತಾ ಇಲ್ಲ. ಕೇವಲ 1,06,00,000 ಮಾತ್ರ ಇವತ್ತು ಸೀಮಿತ ಆಗಿ ಕೂತಿದೆ ಅನ್ನುವಂಥ ಒಂದು ಆಘಾತಕಾರಿ ಅಂಶವನ್ನು CAG ವರದಿ ಇವತ್ತು ಸ್ಪಷ್ಟವಾಗಿ ಸರ್ಕಾರಕ್ಕೆ ಹೇಳುತ್ತೆ. ಸೊ ಈ ರೀತಿಯ ಒಂದು ಅವಾಂತರಗಳನ್ನು ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಕ್ರಿಯೇಟ್ ಮಾಡಿದ್ದಾರೆ. ಜೊತೆಗೆ 2012ರಲ್ಲಿ ಉಳಿದಿದ್ದಂಥ ಅಂದರೆ 2012ರಲ್ಲಿ ಸರ್ಕಾರ ಬಿಡುಗಡೆ ಮಾಡಿದಂಥ ಅನುದಾನದಲ್ಲಿ ಹಣವನ್ನೇ ಇವರು ಸರಿಯಾಗಿ ಬಳಕೆ ಮಾಡಿಲ್ಲ. ಸೊ ಅಲ್ಲಿ ಅನುದಾನವನ್ನು 2012ರಿಂದ 2018ರವರೆಗೆ ಅನುದಾನ ಹಾಗೇ ಉಳ್ಕೊಂಡಿದೆ. ಸೊ ಆ ಅನುದಾನದಲ್ಲಿ ಸೊ ಏನಾದರೂ ಮಾಡಿದ್ದೀರಾ ಅಂತ ನೋಡಿದ್ರೆ ಅದನ್ನು ಸರಿಯಾಗಿ ಬಳಕೆ ಮಾಡಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇಡೀ ಈ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈ ಇಲಾಖೆ ಹೇಳೋ ಪ್ರಕಾರ 844 ಸ್ಮಾರಕಗಳಿದ್ದಾವೆ ಅನ್ನುವಂಥದ್ದನ್ನು ಇಲಾಖೆ ಹೇಳುತ್ತೆ. ಆದರೆ ಜಿಲ್ಲಾವಾರು ಸ್ಮಾರಕಗಳನ್ನು ದತ್ತಾಂಶಗಳನ್ನು ಕಲೆ ಹಾಕಿ ನೋಡಿದ್ರೆ ಅಲ್ಲಿ ಅವರು ಹೇಳ್ತಾ ಇರ್ತಕ್ಕಂಥದ್ದು 848 ಇದ್ದಾವೆ ಅಂತೆ. ಅಂದರೆ ಅಲ್ಲಿ 4 ವ್ಯತ್ಯಾಸಗಳು ಇಲ್ಲಿ ಕಂಡು ಬರ್ತಾ ಇರುವಂಥದ್ದು, ಒಂದಕ್ಕೊಂದು ಹೋಲಿಕೆ ಆಗ್ತಾ ಇಲ್ಲ. ಜಿಲ್ಲಾ ಮಟ್ಟದ ದತ್ತಾಂಶಗಳಿಗೂ ಮತ್ತು ರಾಜ್ಯ ಮಟ್ಟದ ಇಲಾಖೆ ಏನು ಕೊಡುತ್ತೆ ಆ ಇಲಾಖೆ ಕೊಡುವಂಥ ದತ್ತಾಂಶಗಳಿಗೂ ಒಂದಕ್ಕೊಂದು ಹೋಲಿಕೆ ಆಗ್ತಾ ಇಲ್ಲ. ಸೊ ಆ ಮಟ್ಟದ ವೇರಿಯೇಷನ್ ಇಲ್ಲಿ ಕಂಡು ಬರ್ತಾ ಇರುವಂಥದ್ದು. 2017 ಮತ್ತು 2018ರಿಂದ
22ರವರೆಗೆ ನಾನು ಈಗಾಗಲೇ ಹೇಳಿದಾಗೆ 146.81 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿದ್ರೂ ಕೂಡ ಇಲ್ಲಿ ಸರಿಯಾಗಿ ಬಳಕೆ ಮಾಡುವಂಥ ಅಥವಾ ಈ ಬಜೆಟ್ನಲ್ಲಿ ಬಂದಿರತಕ್ಕಂಥ ಅನುದಾನವನ್ನು ನಾವು ಹೇಗೆ ಯಾವ ಕೆಲಸಕ್ಕೆ ಎಷ್ಟು ಹಣವನ್ನು ಮೀಸಲಿಡಬೇಕು, ಯಾವುದಕ್ಕೆ ಹೆಚ್ಚು ಒತ್ತು ಕೊಟ್ಟರೆ ಈ ಇಲಾಖೆಯಲ್ಲಿ ಆದಾಯ ಬರಲಿಕ್ಕೆ ಸಾಧ್ಯ ಇದೆ. ಸೊ ಹೇಗೆ ಆದಾಯವನ್ನು ತೆಗಿಬೋದು, ನಾವು ಕೇವಲ ಸರ್ಕಾರದಿಂದ ಬರುವಂಥ ಆದಾಯವನ್ನೇ ನೆಚ್ಕೊಳ್ಳದೆ ನಾವು ಇಲಾಖೆಯಲ್ಲಿ ಹೇಗೆ ಹಣವನ್ನು ಅಥವಾ ಹಣ ತರುವಂಥ ಕೆಲಸವನ್ನು ಮಾಡಬಹುದು ಅನ್ನುವಂಥ ವಿಚಾರದ ಬಗ್ಗೆ ಯಾವ ಅಧಿಕಾರಿಗಳು ಕೂಡ ಇದುವರೆಗೆ ತಲೆ ಕೆಡಿಸಿಕೊಂಡಿಲ್ಲ. ಇವರೆಲ್ಲರೂ ಕೂಡ ಬಂದೇ ಪುಟ್ಟ ಹೋದೆ ಪುಟ್ಟ. ಸರ್ಕಾರ ಹೇಗಿದ್ರು ಜನರ ತೆರಿಗೆ ಹಣದಲ್ಲಿ ಇವರಿಗೆ ಸಂಬಳ ಕೊಡುತ್ತೆ, ಜೊತೆಗೆ ಸರ್ಕಾರದ ಅನುದಾನ ಕೂಡ ಬರುತ್ತೆ. ಸೊ ಬಂದಂಥ ಅನುದಾನವನ್ನು ಹೇಗೆ ನಾವು ಬಳಕೆ ಮಾಡ್ಕೊಳ್ಬೇಕು, ನಮ್ಮ ಸ್ವಾರ್ಥಕ್ಕೆ ಹೇಗೆ ಇದನ್ನು ಬಳಸ್ಕೊಳ್ಬೇಕು, ಇದನ್ನಷ್ಟೇ ಯೋಚನೆ ಮಾಡಿರ್ತಕ್ಕಂಥ ಅಧಿಕಾರಿಗಳ ವರ್ತನೆಯ ಪರಿಣಾಮವಾಗಿ ಇವತ್ತು ಏನು ಈ ಒಂದು ಪುರಾತತ್ವ ಇಲಾಖೆಯಲ್ಲಿ ಆದಾಯವೂ ಇಲ್ಲದಾಗಿದೆ, ಜೊತೆಗೆ ಬಿಡುಗಡೆ ಆಗಿರ್ತಕ್ಕಂಥ ಹಣ ಏನಿದೆ ಅದು ಕೂಡ ಸರಿಯಾಗಿ ಬಳಕೆ ಆಗ್ತಾ ಇಲ್ಲ. 2012ರಿಂದ 2018ರವರೆಗೆ ಹಣವನ್ನೇ ಇವರು ಸರಿಯಾಗಿ ಬಳಕೆ ಮಾಡಿಲ್ಲ. ಅಲ್ಲಿ ಈಗಾಗಲೇ ಅನುದಾನ ಉಳಿಕೆ ಹಣ ಇದ್ರೂ ಕೂಡ ಅದನ್ನು ಸರ್ಕಾರಕ್ಕೂ ಕೂಡ ಈಗಾಗಲೇ ವಾಪಸ್ ಕೊಡಬೇಕದು. ಒಂದು ವರ್ಷ ಆರ್ಥಿಕ ವರ್ಷದಲ್ಲಿ ನೀವು ಒಂದಿಷ್ಟು ಹಣ ಏನಾದರೂ ಈಗ ಹೆಚ್ಚು ಕಡಿಮೆ 1,000 ಕೋಟಿ ಅಂತಾನೆ, ಅಲ್ಲಿ 100 ಕೋಟಿ ಅಂತಾನೆ ಇಟ್ಕೊಳ್ಳೋಣ. 100 ಕೋಟಿ ಹಣ ಬಿಡುಗಡೆ ಆಗಿ ಅದರಲ್ಲಿ ಒಂದು 50 ಕೋಟಿ ನಾವು ಬಳಕೆ ಮಾಡಿದ್ದೀವಿ, ಇನ್ನು 50 ಕೋಟಿ ಬಳಕೆ ಆಗಿಲ್ಲ ಅಂದರೆ ಆ ಬಳಕೆ ಆಗದಂಥ 50 ಕೋಟಿ ಹಣ ಏನಿದೆ ಅದನ್ನು ಆರ್ಥಿಕ ವರ್ಷ ಮುಗಿದ ಬಳಿಕ ಇಮಿಡಿಯೇಟ್ಲಿ ಅದನ್ನು ಸರ್ಕಾರಕ್ಕೆ ಹ್ಯಾಂಡ್ ಓವರ್ ಮಾಡಬೇಕು, ಖಜಾನೆ ಇಲಾಖೆಗೆ ಅದನ್ನು ಹ್ಯಾಂಡ್ ಓವರ್ ಮಾಡಬೇಕು. ಇದು ಸರ್ಕಾರದ ನಿಯಮ. ಇದು ಕೇವಲ ಪುರಾತತ್ವ ಇಲಾಖೆಗೆ ಮಾತ್ರ ಅಲ್ಲ, ಎಲ್ಲ ಇಲಾಖೆಗೂ ಕೂಡ ಇದು ಸಂಬಂಧಿಸಿದಂಥ ನಿಯಮಾವಳಿಗಳು. ಸೊ ಅದರ ಆಧಾರದ ಮೇಲೆ ಎಷ್ಟು ಹಣ ಉಳಿತಾಯ ಆಗಿದೆ, ಎಷ್ಟು ಹಣ ಬಳಕೆ ಆಗಿದೆ ವರ್ಷದಲ್ಲಿ ಅನ್ನುವಂಥದ್ದನ್ನು ಲೆಕ್ಕಾಚಾರವನ್ನು ಇಟ್ಕೊಂಡೆ ಅದು ಆರ್ಥಿಕ ಸಚಿವರು ಯಾರು ಇರ್ತಾರೆ, ಅಥವಾ ಮುಖ್ಯಮಂತ್ರಿ ಇರ್ಬೋದು ಅಥವಾ ಆರ್ಥಿಕ ಇಲಾಖೆ ಸಚಿವರು ಇರ್ಬೋದು, ಅವರು ಅದನ್ನು ವರ್ಷದಲ್ಲಿ ಒಂದು ಸಾರಿ ಅದನ್ನು ಬಜೆಟನ್ನು ಮಂಡನೆ ಮಾಡ್ತಾರೆ. ಯಾವ್ಯಾವ ಇಲಾಖೆಗೆ ಎಷ್ಟೆಷ್ಟು ಹಣ ಮೀಸಲಿಡಬೇಕು ಅನ್ನೋಂಥದ್ದನ್ನು ಬೈಫರ್ಕೇಟ್ ಮಾಡಿಕೊಂಡು ಸರ್ಕಾರವನ್ನು ನಡೆಸ್ತಾರೆ. ಆದರೆ ಈ ಇಲಾಖೆ ಯಾವ ಲೆಕ್ಕಾಚಾರಗಳನ್ನು ಸರಿಯಾಗಿ ಕೊಡ್ತಾ ಇಲ್ಲ ಸರ್ಕಾರಕ್ಕೆ ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಇಲ್ಲಿ ಯಾವ ಆರ್ಥಿಕ ದತ್ತಾಂಶಗಳಾಗಲಿ ಅಥವಾ ಎಷ್ಟು ಉಳಿತಾಯ ಆಗಿದೆ ಅನ್ನುವಂಥದ್ದನ್ನು ಕೂಡ ಯಾವುದು ಕೂಡ ಸರಿಯಾದ ಲೆಕ್ಕಾಚಾರಗಳನ್ನು ಸರ್ಕಾರಕ್ಕೆ ಕೊಡ್ತಾ ಇಲ್ಲ ಅನ್ನುವಂಥದ್ದು ಈಗಾಗಲೇ ಮೇಲ್ನೋಟಕ್ಕೆ ಗೊತ್ತಾಗಿರೋದು. ಇಲ್ಲಿ ಈಗಾಗಲೇ 20.17 ಕೋಟಿ ರೂಪಾಯಿ ಕಾಮಗಾರಿಗಳು ನಡೆದಿವೆ. ಅಂದರೆ ಉತ್ಖನನ ಇರ್ಬೋದು ಅಥವಾ ಬೇರೆ ಬೇರೆ ಕಾಮಗಾರಿಗಳನ್ನು ಒಟ್ಟು 20.17 ಲಕ್ಷ ಕೋಟಿಯ ಒಂದು ಕಾಮಗಾರಿಗಳು ಇಲ್ಲಿ ನಡೆದು ಹೋಗಿದ್ದಾವೆ. ಜೊತೆಗೆ 0.39 ಕೋಟಿ ಏನು ಈಗಾಗಲೇ ಸ್ಮಾರಕಗಳ ಅಂದರೆ ಪುರಾತತ್ವ ಸ್ಮಾರಕಗಳ ನಿರ್ವಹಣೆಗೆ ಹಣವನ್ನು ಒಟ್ಟಾರೆಯಾಗಿ ಬಳಸಿರ್ತಕ್ಕಂಥದ್ದು. ಅಂದರೆ ಹೇಳಿದ ಈಗಾಗಲೇ 39 ಲಕ್ಷ ಹಣವನ್ನು ಮಾತ್ರ ಇಲ್ಲಿ ಪುರಾತತ್ವ ಸ್ಮಾರಕಗಳ ನಿರ್ವಹಣೆಗೆ ಮಾತ್ರ ಬಳಸಿರ್ತಕ್ಕಂಥದ್ದು. ನಾನು ಅಂಕಿಅಂಶಗಳನ್ನು ಈಗ ನಿಮ್ಮ ಮುಂದೆ ಕೊಡ್ತಾ ಹೋಗ್ತಿದ್ದೀನಿ. 1.49 ಕೋಟಿ ವಸ್ತು ಸಂಗ್ರಹಾಲಯಗಳ ನಿರ್ವಹಣೆಗೆ ಇಟ್ಟಿರ್ತಕ್ಕಂಥದ್ದು. ಎಲ್ಲೆಲ್ಲಿ ವಸ್ತು ಸಂಗ್ರಹಾಲಯಗಳಿದ್ದಾವೆ ಇದರಲ್ಲಿ ಇಟ್ಟಿರ್ತಕ್ಕಂಥದ್ದು ಕೇವಲ ಇವುಗಳ ನಿರ್ವಹಣೆಗೆ 1.49 ಕೋಟಿ ಮಾತ್ರ. ಉತ್ಖನನ ಮತ್ತು ಸಂರಕ್ಷಣಾ ಕಾರ್ಯಕ್ಕೆ ನಾನು ಈಗಾಗಲೇ ಹೇಳಿದ್ನಲ್ಲ ಹೇಗೆ ಹಣವನ್ನು ಪೋಲು ಮಾಡಲಾಗಿದೆ ಅಂತೇಳಿ. ಇಲ್ಲಿ ನೀವು ಗಮನಿಸಿ 74.42 ಕೋಟಿ ರೂಪಾಯಿ ಹಣವನ್ನು ಉತ್ಖನನ ಮತ್ತು ಸಂರಕ್ಷಣೆ ಕಾರ್ಯಕ್ಕೆ ಬಳಸಿದ್ದಾರೆ. ಸೊ ಇಲ್ಲಿ ಎಷ್ಟರ ಮಟ್ಟಿಗೆ ಈ 74.42 ಕೋಟಿ ರೂಪಾಯಿ ಹಣವನ್ನು ಬಳಕೆ ಮಾಡಿ ಎಷ್ಟರ ಮಟ್ಟಿಗೆ ಇವರು ಉತ್ಖನನ ಮಾಡಿದ್ದಾರೆ, ಮತ್ತು ಯಾರ್ಯಾರಿಗೆ ಇವರು ಅದನ್ನ ಹೇಳಿದ್ನಲ್ಲ ಹೊಸ ಪ್ರತಿಭೆಗಳು ಅಂತೇಳಿ ಕರ್ಕೊಂಡು ಬಂದು ಅಲ್ಲಿ ಈ ಫೇಕ್ ಜನರನ್ನು ಅಥವಾ ಅವರ ಬಗ್ಗೆ ಜ್ಞಾನವೇ ಇಲ್ಲದಂಥವರನ್ನು ಬಳಕೆ ಮಾಡಿಕೊಂಡು ಅವರನ್ನು ಸಮಾಜದ ಮುಂದೆ ದೊಡ್ಡ ಇತಿಹಾಸ ತಜ್ಞರು ಅನ್ನೋ ರೀತಿಯಲ್ಲಿ ಬಿಂಬಿಸುವಂಥ ಪ್ರಯತ್ನವನ್ನು ಕೆಲವು ಇಲಾಖೆಯ ಅಧಿಕಾರಿಗಳೇ ಇಲ್ಲಿ ಮಾಡಿರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಕೆಲವರು ಸಾರ್ವಜನಿಕ ವಲಯದಲ್ಲಿ ಇರ್ತಕ್ಕಂಥವ್ರು ಅಥವಾ ಬೇರೆ ಬೇರೆ ಟೀಚರ್ಗಳಿರ್ಬೋದು, ಬೇರೆ ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಅಧಿಕಾರಿಗಳಿರ್ಬೋದು, ಇವರೆಲ್ಲರನ್ನು ಕೂಡ ಇಲ್ಲಿ ಅವರ ಕೆಲಸವನ್ನೇ ಅವರು ಸರಿಯಾಗಿ ಮಾಡದೆ ಇಲ್ಲಿ ಈ ಇಲಾಖೆಯಲ್ಲಿ ಇಂಟರ್ಪ್ರೇಟ್ ಆಗಿ ನಾವಿಲ್ಲಿ ಏನೋ ಸಹಾಯ ಮಾಡಿಬಿಡ್ತೀವಿ ಅಥವಾ ನಮಗೆಲ್ಲ ಜ್ಞಾನ ಗೊತ್ತು, ಭಂಡಾರವೇ ನಮಗೆ ನಮ್ಮ ತಲೆಯಲ್ಲಿದೆ ಅನ್ನೋ ರೀತಿಯಲ್ಲಿ ಬಿಂಬಿಸುವಂಥ ಕೆಲವು ಏನೋ ಸ್ವಹಿತಾಸಕ್ತಿ ಮನೋಸ್ಥಿತಿಗಳೇನಿದ್ದಾವೆ ಅಂಥವುಗಳನ್ನು ಬಳಸಿಕೊಂಡು ಇವತ್ತು 74.42 ಕೋಟಿ ರೂಪಾಯಿ ಹಣವನ್ನು ಈ ಉತ್ಖನನ ಮತ್ತು ಸಂರಕ್ಷಣೆಗೆ ಕಾರ್ಯಗಳಿಗೆ ಬಳಸಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಜೊತೆಗೆ ವಿವಿಧ ಪ್ರಾಧಿಕಾರಗಳಿಗೆ ಅನುದಾನವನ್ನು ಹೆಚ್ಚು ಕಡಿಮೆ ಒಂದು 8.97 ಕೋಟಿ ರೂಪಾಯಿ ಅನುದಾನವನ್ನು ಬೇರೆ ಬೇರೆ ಪ್ರಾಧಿಕಾರಗಳಿಗೆ, ಅಂದರೆ ಈ ಒಂದು ಪುರಾತತ್ವ ಇಲಾಖೆಯ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಪ್ರಾಧಿಕಾರಗಳೇನಿದ್ದಾವೆ ಅವುಗಳಿಗೆ ಅನುದಾನವನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಆಡಳಿತಾತ್ಮಕ ವೆಚ್ಚವಾಗಿ ನಾನು ಈಗಾಗಲೇ ಹೇಳಿದಾಗೆ 41.37 ಕೋಟಿ ರೂಪಾಯಿ ಹಣವನ್ನು ಆಡಳಿತಾತ್ಮಕ ವೆಚ್ಚಗಳಿಗೆ ಬಳಸಿಕೊಂಡಿದ್ದಾರೆ. ಇಲ್ಲಿ ಬಳಕೆ ಆಗದೇ ಇರತಕ್ಕಂಥ ಹಣ ಏನಿದೆಯಲ್ಲ, ನಾನು ಈಗಾಗಲೇ ಹೇಳಿದ್ನಲ್ಲ 2012ರಿಂದ 2018ರವರೆಗೆ 23.16 ಕೋಟಿ ರೂಪಾಯಿ ಹಣ ಬಳಕೆ ಆಗದೆ ಉಳಿದಿದೆ. ಸೊ ಇದು ಈ ಅನುದಾನ ಇರತಕ್ಕ ಸರ್ಕಾರ ಬಿಡುಗಡೆ ಆಗಿರ್ತಕ್ಕಂಥ ಅನುದಾನ ಇಲ್ಲಿ ಬಳಕೆ ಆಗದೇ ಇರತಕ್ಕಂಥದ್ದು. ಆದರೆ ಸರ್ಕಾರಕ್ಕೆ ಇದರ ಲೆಕ್ಕ ಕೊಡುವಂಥ ವಿಚಾರದಲ್ಲಿ ಅಧಿಕಾರಿಗಳು
ಸರಿಯಾದಂಥ ನಿರ್ವಹಣೆಯನ್ನು ಮಾಡಿಲ್ಲ. CAG ವರದಿಯಲ್ಲಿ ಇದನ್ನು ಸ್ಪಷ್ಟವಾಗಿ ಹೇಳಿದೆ. 23.16 ಕೋಟಿ ರೂಪಾಯಿಯನ್ನು ಬಳಕೆಯನ್ನೇ ಮಾಡಿಕೊಳ್ಳದೆ ಈ ಅನುದಾನವನ್ನು ಸರ್ಕಾರಕ್ಕೂ ಕೂಡ ಸರಿಯಾಗಿ ಲೆಕ್ಕ ಕೊಡದೆ ಹಾಗೆ ಇಟ್ಕೊಂಡು ಕೂತಿದ್ದಾರೆ. ಅಂದರೆ ಹಳೆಯ ಲೆಕ್ಕಾಚಾರಗಳನ್ನು ನಾನು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಉಳಿದಂತೆ ಇಲ್ಲಿ ಐತಿಹಾಸಿಕ ತಾಣಗಳಿದು ಎಲ್ಲಿದ್ದಾವೆ ಅನ್ನುವಂಥ ಮಾಹಿತಿ ಸಂಪೂರ್ಣವಾಗಿ ಇದು ಕರ್ನಾಟಕದ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ಎಲ್ಲೆಲ್ಲಿ ಐತಿಹಾಸಿಕ ಸ್ಥಾನಗಳಿದ್ದಾವೆ ಅನ್ನುವಂಥದ್ದನ್ನು ಈ ಇಲಾಖೆಯ ಪ್ರತಿಯೊಂದು ಕೂಡ ಲೆಕ್ಕಾಚಾರಗಳು ಇಲ್ಲಿರಬೇಕು. ಆದರೆ ಸುಮಾರು ಈಗಾಗಲೇ ಅಧಿಸೂಚನೆ ಹೊರಡಿಸಿರ್ತಕ್ಕಂಥ 6 ತಾಣಗಳು ಜೊತೆಗೆ ಅಧಿಸೂಚನೆ ಹೊರಡಿಸದೇ ಇರತಕ್ಕಂಥ ಸುಮಾರು 13 ತಾಣಗಳು, ಐತಿಹಾಸಿಕ ತಾಣಗಳು ನಾನು ಹೇಳ್ತಾ ಇರುವಂಥದ್ದು. ಎಲ್ಲೋ ಯಾರೋ ಒಬ್ಬ ಕಂಡಿಡಿದು ಬಿಟ್ಟಿದ್ದಾನೆ, ಇದು ಒಂದು ದೊಡ್ಡ ಉತ್ಖನನ ಆಗಿಬಿಟ್ಟಿದೆ, ಸೊ ಇಲ್ಲಿ ಹೊಸ ವಿಚಾರ ಹೊರಗೆ ಬಂದಿದೆ, ಈ ಥರದ ವಿಚಾರಗಳಲ್ಲ. ಈಗೆಲ್ಲ ಈಗಾಗಲೇ ಐತಿಹಾಸಿಕ ತಾಣಗಳು ಅಂಥೇಳಿ ಸರ್ಕಾರವೇ ಅಧಿಸೂಚನೆ ಹೊರಡಿಸಿರ್ತಕ್ಕಂಥ 6 ತಾಣಗಳು, ಇದ್ರ ಜೊತೆಯಲ್ಲಿ ಅಧಿಸೂಚನೆ ಹೊರಡಿಸಿದ್ದಾನೆ ಈಗಾಗಲೇ ಅವು ಐತಿಹಾಸಿಕ ತಾಣಗಳು ಅಂಥೇಳಿ ಸರ್ಕಾರ ಡಿಕ್ಲೇರ್ ಅಥವಾ ಇಲಾಖೆ ಡಿಕ್ಲೇರ್ ಮಾಡಿರ್ತಕ್ಕಂಥ 13 ತಾಣಗಳು ಇವು ಎಲ್ಲಿದ್ದಾವೆ ಅನ್ನುವಂಥ ಮಾಹಿತಿಯೇ ಈ ಪುರಾತತ್ವ ಇಲಾಖೆಯಲ್ಲಿ ಇಲ್ಲ. ನೀವು ಅರ್ಥ ಮಾಡ್ಕೊಳ್ಳಿ, ಅಧಿಸೂಚನೆ ಸರ್ಕಾರವೇ ಇದು ಹೌದು ಇದು ಐತಿಹಾಸಿಕ ತಾಣಗಳು ಇವು ಅಂತೇಳಿ ಅಧಿಸೂಚನೆ ಹೊರಡಿಸಿರ್ತಕ್ಕಂಥ 6 ತಾಣಗಳು ಎಲ್ಲಿದ್ದಾವೆ ಅಂತ ಇವರಿಗೆ ಮಾಹಿತಿ ಇಲ್ಲ. ಜೊತೆಗೆ ಅಧಿಸೂಚನೆ ಹೊರಡಿಸದೆ ಅಂದರೆ ಇನ್ನೂ ಅಧಿಸೂಚನೆ ಹೊರಡಿಸಬೇಕಿತ್ತು, ಆದರೆ ಏನು 13 ತಾಣಗಳು ಎಲ್ಲಿದ್ದಾವೆ ಇಡೀ ಕರ್ನಾಟಕದಲ್ಲಿ, ಯಾವ ಮೂಲೆಯಲ್ಲಿದ್ದಾವೆ, ಎಲ್ಲಿದ್ದಾವೆ, ಎಷ್ಟು ವಿಸ್ತೀರ್ಣದಲ್ಲಿದ್ದಾವೆ, ಇದು ಯಾವ ಕಾಲದ್ದು, ಸೊ ಇವು ಯಾವೂ ಕೂಡ ಮಾಹಿತಿ ಈ ಪುರಾತತ್ವ ಇಲಾಖೆಯಲ್ಲಿ ಇಲ್ಲ. ಇಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ಇಡೀ ಇಲಾಖೆ ಯಾವ ರೀತಿ ಭ್ರಷ್ಟಾಚಾರದ ಕೂಪದಲ್ಲಿ ಮುಳುಗೇಳ್ತಾ ಇದೆ. ಹೊರಗಡೆಯ ಕೆಲವು ಸ್ವಹಿತಾಸಕ್ತಿಯ ವ್ಯಕ್ತಿಗಳನ್ನು ತನ್ನ ಒಳಗಡೆ ಬಿಟ್ಕೊಂಡು ತನಗೆ ಬೇಕಾದ ರೀತಿಯಲ್ಲಿ ಅಧಿಕಾರಿಗಳು ಆಟಾಟೋಪಗಳನ್ನು ಶುರು ಮಾಡಿಕೊಂಡು ಇವತ್ತು ಇಲ್ಲಿರ್ತಕ್ಕಂಥ ಹಣವನ್ನು ಹೇಗೆ ಪೋಲ್ ಮಾಡ್ತಿದ್ದಾರೆ ನೀವು ಅರ್ಥ ಮಾಡ್ಕೊಳ್ಳಿ. ಅಧಿಸೂಚನೆ ಹೊರಡಿಸಿರ್ತಕ್ಕಂಥ 6 ತಾಣಗಳು ಎಲ್ಲಿದ್ದಾವೆ ಅಂತ ಇವ್ರಿಗೆ ಗೊತ್ತಿಲ್ವಂತೆ. ಜೊತೆಗೆ 13 ತಾಣಗಳಿದ್ದಾವೆ, ಈಗಾಗಲೇ ಐತಿಹಾಸಿಕ ತಾಣಗಳು ಇವು ಅಂತೇಳಿ ಸರ್ಕಾರ ಡಿಕ್ಲೇರ್ ಆಗಿದೆ, ಆದರೆ ಅಧಿಸೂಚನೆ ಹೊರಡಿಸುವಂಥದ್ದು ಬಾಕಿ ಇದೆ. ಸೊ ಇಂಥ 13 ತಾಣಗಳು, ಅಲ್ಲಿ ಒಟ್ಟಿಗೆ 19 ತಾಣಗಳು ಕರ್ನಾಟಕದ ಐತಿಹಾಸಿಕ ತಾಣಗಳು ಎಲ್ಲಿದ್ದಾವೆ ಅನ್ನುವಂಥ ಮಾಹಿತಿಯೇ ಪುರಾತತ್ವ ಇಲಾಖೆಯಲ್ಲಿ ಇಲ್ಲ. ಸೊ ಹೀಗಿರುವಂಥ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಎಷ್ಟರ ಮಟ್ಟಿಗೆ ಪುರಾತತ್ವ ಇಲಾಖೆಯಲ್ಲಿರ್ತಕ್ಕಂಥ ವಸ್ತುಗಳು ಯಾವ್ಯಾವು, ಸೊ ಇವು ಯಾವ ಕಾಲದವು, ಇವು ಏನನ್ನ ಸೂಚಿಸ್ತವೆ, ಏನನ್ನ ಹೇಳ್ತವೆ, ಇವು ವಚನ ಸಾಹಿತ್ಯದ ಪಳಿಯುಳಿಕೆಗಳ ಅಥವಾ ಸಂಗ್ರಹದಲ್ಲಿರ್ತಕ್ಕಂಥವ ಅಥವಾ ಏನು ರಾಜಮನೆತನದವ ಅಥವಾ ರಾಜಮನೆತನದವು ಅನಿಸಿದರೆ ಅದು ಯಾವ್ಯಾರ ರಾಜಮನೆತನದ ಕಾಲದ ಪುರಾತತ್ವ ವಸ್ತುಗಳು ಅಥವಾ ಅಲ್ಲಿ ಇರ್ತಕ್ಕಂಥ ಸಂಗ್ರಹಾಲಯಗಳಿರ್ತಕ್ಕಂಥ ವಸ್ತುಗಳು, ಸೊ ಇವು ಯಾವುಗಳ ಮಾಹಿತಿ ಇಲ್ಲ ಅಂದರೆ ಸೊ ಇವರು ಅಧಿಕಾರಿಗಳು ಈ ಇಲಾಖೆಯಲ್ಲಿ ಕೆಲಸ ಮಾಡಲಿಕ್ಕೆ ಇವರಿಗೆ ಅರ್ಹತೆ ಇದೆ ಅನ್ನುವಂಥದ್ದನ್ನು ಹೇಗೆ ಜನಸಾಮಾನ್ಯರು ಅರ್ಥ ಮಾಡ್ಕೊಳ್ಬೇಕು ನೀವೇ ಗಮನ ಹರಿಸಿ. ಸೊ ಇದು ಇರತಕ್ಕಂಥ ವ್ಯವಸ್ಥೆಯನ್ನು, ಸೊ ಆ ಕಾರಣಕ್ಕೋಸ್ಕರನೇ ಇವತ್ತು ಜಸ್ಟಿಸ್ ವಿತ್ ಜಂಬೂರು ಕಾರ್ಯಕ್ರಮದಲ್ಲಿ ಈ ಥರದ ಒಂದು ವಿಚಾರವನ್ನು ಜನರ ಮುಂದೆ ತೆರೆದಿಡಬೇಕು, ಜೊತೆಗೆ ಜನಸಾಮಾನ್ಯರಿಗೆ ಒಂದು ಅರಿವನ್ನು ಮೂಡಿಸಬೇಕು. ಯಾಕೆಂದರೆ ಯಾರೋ ಒಬ್ಬ ಬರ್ತಾನೆ, ಇಲ್ಲಿ ಏನೋ ಒಂದು ವಿಗ್ರಹ ಸಿಕ್ಬಿಟ್ಟಿದೆ, ಇದು ಆ ಕಾಲದ್ದು, ಇದು ಕದಂಬರ ಕಾಲದ್ದು, ಇದು ಏನೋ ಹೊಯ್ಸಳರ ಕಾಲದ್ದು ಅಥವಾ ಇದು ಕೆಂಪೇಗೌಡರ ಕಾಲದ್ದು, ಸೊ ಈ ಥರದ ಒಂದು ಪುಕಾರಗಳನ್ನು ಹಬ್ಬಿಸಿ ಪತ್ರಿಕೆಗಳಿಗೆ ಅದೇ ಒಂದು ವರದಿಗಳನ್ನು ಕೊಟ್ಟು ಪತ್ರಿಕೆಗಳನ್ನೂ ದಿಕ್ಕು ತಪ್ಪಿಸ್ತಾರೆ, ಜೊತೆಗೆ ಇಲಾಖೆಯನ್ನು ಕೂಡ ದಿಕ್ಕು ತಪ್ಪಿಸ್ತಾರೆ. ಅದಕ್ಕೆ ದಿಕ್ಕು ತಪ್ಪಿಸುವಂಥ ವಿಚಾರಕ್ಕೆ ಅಥವಾ ಆ ಹಾದಿಯಲ್ಲಿ ಅಧಿಕಾರಿಗಳು ಕೂಡ ಕೈ ಜೋಡಿಸಿರ್ತಾರೆ. ಸೊ ಆ ಕಾರಣಕ್ಕಾಗಿ ಈಗಾಗಲೇ ಸುಮಾರು 74.42 ಕೋಟಿ ರೂಪಾಯಿ ಇಲ್ಲಿ ಅದಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಹಣ ಸಂಪೂರ್ಣವಾಗಿ ಉತ್ಖನನ ಅಥವಾ ಸಂರಕ್ಷಣೆ ಹೆಸರಿನಲ್ಲಿ ಪೋಲಾಗಿರ್ತಕ್ಕಂಥದ್ದು. ನೀವು ಅರ್ಥ ಮಾಡ್ಕೊಳ್ಳಿ, ಯಾವ ಆದಾಯವೂ ಕೂಡ ಇಲ್ಲಿ ಬರ್ತಾ ಇಲ್ಲ. ಸೊ ಆ ಕಾರಣಕ್ಕಾಗಿ ಇವತ್ತು ಈ ಇಲಾಖೆಗೆ ಗೊತ್ತಿಲ್ಲದೆ ಇರತಕ್ಕಂಥ ವಿಚಾರಗಳು ಎಲ್ಲಿದ್ದಾವೆ ಅನ್ನೋಂಥದ್ದನ್ನು ಹುಡುಕಲೇಬೇಕಾಗಿದೆ. ಸೊ ಈ ವಿಚಾರಕ್ಕಾಗಿಯೇ CAG ಇಡೀ ಇಲಾಖೆಯ ಹಿರಿಯ ಅಧಿಕಾರಿಗಳಿಂದ ಹಿಡಿದು ತಳಮಟ್ಟದ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದೆ. ಜೊತೆಗೆ ಆ ವರದಿಯಲ್ಲಿ ಸ್ಪಷ್ಟವಾಗಿ ಇದಕ್ಕೊಂದು ರೀತಿ ರಿವಾಜುಗಳು ಬೇಕು, ಸರ್ಕಾರ ಒಂದು ಕಟ್ಟುಪಾಡುಗಳನ್ನು ಹಾಕಿ ಒಂದು ನೀತಿಯನ್ನು ರೂಪಿಸದೆ ಹೋದರೆ ಈ ಇಲಾಖೆಯಲ್ಲಿ ಇದೇ ರೀತಿಯ ಭ್ರಷ್ಟಾಚಾರ. ಯಾಕೆಂದರೆ ಇಲ್ಲಿ ಸಾರ್ವಜನಿಕರು ಯಾರೂ ಹೋಗೋದಿಲ್ಲ, ಯಾರೋ ಇಂಟ್ರೆಸ್ಟ್ ಇದ್ದಂಥವರು ಈ ಇಲಾಖೆ ಜೊತೆಗೆ ಸಂಪರ್ಕವನ್ನು ಬೆಳೆಸ್ತಾರೆ, ಅಥವಾ ಸಾಹಿತಿಗಳಿರ್ತಕ್ಕಂಥವರು ಬೆಳೆಸ್ತಾರೆ, ಅಥವಾ ನಾವೇ ಸಾಹಿತಿಗಳು ಅಂತೇಳಿ ಹೇಳ್ಕೊಂಡಿರ್ತಕ್ಕಂಥ ಇತ್ತೀಚಿನ ತಲೆಮಾರಿನ ಕೆಲವು 1-2 ಪುಸ್ತಕಗಳನ್ನು ಬರ್ಕೊಂಡು ನಾವೇ ದೊಡ್ಡ ಸಾಹಿತಿ ಅಂತೇಳಿ ಬಿಂಬಿಸಿಕೊಳ್ಳುವಂಥ ತಲೆಕೆಟ್ಟ ವ್ಯಕ್ತಿಗಳು ಕೂಡ ಈ ಇಲಾಖೆ ಜೊತೆ ಸಂಪರ್ಕವನ್ನು ಇಟ್ಕೊಂಡು ಸೊ ಅವರೇ ದೊಡ್ಡ ಮಹಾನುಭಾವರು ಅಂತೇಳಿ ಬಿಂಬಿಸಿಕೊಂಡು ಇಲಾಖೆಯ ಹಣವನ್ನು ಹೊಡೆಯುವಂಥ ಅಥವಾ ಇಲ್ಲಿ ಅಧಿಕಾರಿಗಳ ಜೊತೆಗೆ ಶಾಮೀಲಾಗಿ ಇಲಾಖೆಯ ಹಣವನ್ನು ಪೋಲು ಮಾಡುವಂಥ ಅವಕಾಶಗಳು ಇಲ್ಲಿ ಸಾಕಷ್ಟಿದ್ದಾವೆ. ಈಗಾಗಲೇ ಅದನ್ನು ಬಳಸಿಕೊಂಡಿದ್ದಾರೆ ಅನ್ನುವಂಥದ್ದನ್ನು CAG ವರದಿ ಸ್ಪಷ್ಟವಾಗಿ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ
ಇಲ್ಲಿ ಅಧಿಕಾರಿಗಳು ಯಾವ ಮಟ್ಟಕ್ಕೆ ಕೆಲಸ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನು ಗಮನ ಹರಿಸಬೇಕು. ಸೊ ಹಾಗಾಗಿ CAG ಏನೀಗಾಗಲೇ ವರದಿಯನ್ನು ಕೊಟ್ಟಿದೆ. ಈ ವರದಿಯಲ್ಲಿ ಸ್ಪಷ್ಟವಾಗಿ ಹೇಳಿರೋ ಪ್ರಕಾರ ಕಲಬುರಗಿ, ಹಾವೇರಿ, ರಾಯಚೂರು, ಬೆಳಗಾವಿ ಅಥವಾ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಈಗಾಗಲೇ ಕಳೆದು ಹೋಗಿರ್ತಕ್ಕಂಥ ಐತಿಹಾಸಿಕ ತಾಣಗಳು ಹೇಳಿದ್ದಾವೆ. ಇವು ಕಳೆದು ಹೋಗಿದ್ದಾವ ಅಥವಾ ನಿಜಕ್ಕೂ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿ ಈಗಾಗಲೇ ನಾನು ಹೇಳಿದ ಹಾಗೆ ಏನೇನು ಭ್ರಷ್ಟಾಚಾರಗಳನ್ನು ನಡೆಸಿದ್ದಾರೆ ಇವೆಲ್ಲವೂ ಕೂಡ ತನಿಖೆಯಾಗಬೇಕು. ಸಂಬಂಧಪಟ್ಟಂಥ ಹಿರಿಯ ಅಧಿಕಾರಿಗಳು ಇಲ್ಲಿ ನುರಿತ ತಜ್ಞರನ್ನು ಬಳಸಿ ಇದರ ಬಗ್ಗೆ ಸಂಪೂರ್ಣವಾದಂಥ ತನಿಖೆ ಆಗಲೇಬೇಕು. ತನಿಖೆ ಆಗೋದ್ರ ಜೊತೆಯಲ್ಲಿ ಈಗಾಗಲೇ CAG ವರದಿ ಹೇಳಿರುವ ಹಾಗೆ ಈ ಇಲಾಖೆಯ ಬಗ್ಗೆ ಒಂದು ನೀತಿ ನಿರೂಪಣೆಗಳನ್ನು ನಾವು ಸಿದ್ಧಪಡಿಸಿ ಒಂದು ಹೊಸ ನೀತಿಯನ್ನು ಜಾರಿಗೊಳಿಸದೆ ಹೋದರೆ ಇಲಾಖೆ ವೇಸ್ಟ್ ಅನ್ನುವಂಥ ಅಥವಾ ಈ ಇಲಾಖೆ ಇದ್ದೂ ಕೂಡ ಮುಂದಿನ ಪೀಳಿಗೆಗೆ ಯಾವ ಆಧಾರಗಳು ಕೂಡ ಇಲ್ಲದೇ ರೀತಿಯಲ್ಲಿ ಮಾಡಿಬಿಡುವಂಥ ದೊಡ್ಡ ಅಪಾಯ ಇಲ್ಲಿ ಇರತಕ್ಕಂಥದ್ದು. ಯಾಕೆಂದರೆ ಈ ಇಲಾಖೆಯಲ್ಲಿ ಭಾಳ ದೊಡ್ಡ ಆದಾಯ ತೆಗಿಲಿಕ್ಕೆ ಆಗದೆ ಹೋದರೂ ಕೂಡ ಇಡೀ ಸಮಾಜದ ಆಗು ಹೋಗುಗಳನ್ನು ಅಥವಾ ಹಿಂದೆ ಏನಾಯಿತು ಮುಂದೆ ಏನಾಗಿರುತ್ತೆ ಅವೆಲ್ಲವನ್ನು ಕೂಡ ತುಲನೆ ಮಾಡುವಂಥ ಜೊತೆಗೆ ಅಧ್ಯಯನ ಮಾಡಲಿಕ್ಕೆ ಬೇಕಾದಂಥ ಭಾಳ ದೊಡ್ಡ ಸಾಕ್ಷ್ಯಗಳನ್ನು ಇಡುವಂಥ ಇಲಾಖೆ ಸಂಗ್ರಹಾಲಯಗಳಲ್ಲಿ ಜನರಿಗೆ ಬೇಕಾದ ರೀತಿಯಲ್ಲಿ ಅವರಿಗೆ ಅರ್ಥ ಆಗುವ ರೀತಿಯಲ್ಲಿ ಈಗಿನ ಹೊಸ ಭಾಷೆಯ ಬಗ್ಗೆ ಒಂದು ಅಳವಡಿಸಿಕೊಂಡು ಅವುಗಳಿಗೆ ಒಂದು ಹೊಸ ರೂಪ ಕೊಡುವಂಥ ಭಾಳ ದೊಡ್ಡ ಜವಾಬ್ದಾರಿ ಇರ್ತಕ್ಕಂಥ ಇಲಾಖೆ. ಆದರೆ ಯಾರೂ ಕೇಳೋದಿಲ್ಲ, ಸಾರ್ವಜನಿಕರು ಯಾರೂ ಕೂಡ ಇಲ್ಲಿ ಕಾಲಿಡೋದಿಲ್ಲ. ಹೇಗೂ ನಾವು ಆಡಿದ್ದೇ ಆಟ ಅನ್ನೋ ರೀತಿಯಲ್ಲಿ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಕೆಲವು ಸ್ವಹಿತಾಸಕ್ತಿ ವ್ಯಕ್ತಿಗಳನ್ನು ಬಳಸಿಕೊಂಡು ತಮಗೆ ಬೇಕಾದ ರೀತಿಯಲ್ಲಿ ಹಣವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ. ಸೊ ಇದು ಸ್ಪಷ್ಟವಾದಂಥ ಹಿನ್ನೆಲೆಯಲ್ಲಿ ಸರ್ಕಾರ ಅಥವಾ ಮುಖ್ಯಮಂತ್ರಿಗಳಿರ್ಬೋದು ಅಥವಾ ಪ್ರವಾಸೋದ್ಯಮ ಇಲಾಖೆಗೆ ಸಂಬಂಧಪಟ್ಟಂಥ ಸಚಿವರು ಇರ್ಬೋದು, ಸೊ ಇದರ ಬಗ್ಗೆ ಗಮನ ಹರಿಸಲೇಬೇಕು. ಗಮನ ಹರಿಸಿ ಈ ಇಲಾಖೆಗೆ ಈಗಾಗಲೇ CAG ವರದಿಯಲ್ಲಿ ಹೇಳಿರುವ ಹಾಗೆ ಒಂದು ನೀತಿಯನ್ನು ರೂಪಿಸಿ ಇವರಿಗೆ ಒಂದು ಕಟ್ಟುಪಾಡುಗಳನ್ನು ಹಾಕೋದ್ರ ಮೂಲಕ ಇಡೀ ಇಲಾಖೆಯ ಒಂದು ವ್ಯಾಲ್ಯೂಯಬಲ್ ಥಿಂಗ್ಸ್ಗಳೇನಿದ್ದಾವೆ ಅಥವಾ ಇಡೀ ನಮ್ಮ ಇತಿಹಾಸವನ್ನು ಹೇಳುವಂಥ ವಸ್ತುಗಳೇನಿದ್ದಾವೆ ಅಥವಾ ಸಂಗ್ರಹಾಲಯದಲ್ಲಿ ಇಟ್ಟಿರ್ತಕ್ಕಂಥ ಪುರಾತತ್ವ ವಸ್ತುಗಳೇನಿದ್ದಾವೆ ಅವುಗಳೆಲ್ಲವುಗಳನ್ನು ಸಂರಕ್ಷಣೆಯ ಜೊತೆಗೆ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕಾದಂಥ ಅಗತ್ಯ ಇವತ್ತು ಭಾಳ ತುರ್ತಾಗಿರ್ತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲಿ ಸಂಬಂಧಪಟ್ಟಂಥ ಸಚಿವರು ಜೊತೆಗೆ ಇಲಾಖೆಯಲ್ಲಿ ಇರ್ತಕ್ಕಂಥ ಹಿರಿಯ ಅಧಿಕಾರಿಗಳು ಇಲ್ಲಿ ಗಮನ ಹರಿಸ್ತಾರೆ ಅನ್ನುವಂಥ ಸದಾಶಯದೊಂದಿಗೆ ಈ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ.